that we should come together through the name of our Lord, through the name of our Lord and Savior, Jesus Christ. And Lord, we thank you that your word is life, truth, and life, spirit and life. Lord, as we hear the word of God, may it become spirit to us, Lord, and life to us. May we experience your life in all among the members of this today's Zoom meeting, Lord, and that we will have the life of God in us. And through that life of God, Lord, that we might live by you, Lord, and that we might do everything that is pleasing in thy sight. Now, Lord, through your word, make us what you want us to become. And through your word, make us to speak and make us to do what you want us to do. Because, Lord, you have created us for your glory and for your name. And Lord, you created us to glorify your name and to magnify your name and to worship you and praise you. Lord, bless everyone. Now, Lord, let your wisdom prevail, your understanding prevail. Lord, you have given us the spirit of wisdom and spirit of revelation. And I pray, Father, that the spirit of revelation will work in each and every one of us, so that, Lord, we will be enlightened in this Sabbath school lessons. In that enlightenment, Lord, that we will be blessed from the inside of our being, and that we might be a light and a blessing to everyone. Lord, we pray your hedge of protection and your peace and your presence be with the organizers of this meeting and all those who are coming to this meeting. Lord, we submit everything into your care this evening. We yield ourselves to you and submit ourselves to your authority and lordship. Now, Lord, through the Holy Spirit, guide us and lead us. This is our prayer and request, Father. In Jesus' name we pray. Amen and ಅಮೇನ್ ಅಮೇನ್. ಪ್ರಾರ್ಥನೆಗಾಗಿ ಹಿರಿಯರಂತ ಸಾಮೂಲ್ ಕ್ರಿಸ್ಟೋಫರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮಗಾಗಿ ಒಂದು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ನಿಮಗೂ ಸಹ ವಂದನೆಗಳು. ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ, ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ, ನಿತ್ಯ ಮರೆಯದ ಸತ್ಯ ಬಾಳ್ವೆಯ, ನಿತ್ಯ ಮರೆಯದ ಸತ್ಯ ಬಾಳ್ವೆಯ ನಮಗಾಗಿ ಅಂತ ತಂದ, ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ. ಸಾವಿರ ಸಾವಿರ ವ್ಯಕ್ತಿಗಳು ನಮ್ಮ ಬಾಳಲಿ ಬಂದು ಹೋಗುವರು, ಸಾವಿರ ವ್ಯಕ್ತಿಗಳು ನಮ್ಮ ಬಾಳಲಿ ಬಂದು ಹೋಗುವರು. ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ, ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ. ಮೇಲು ಕೀಳು ಎಂಬುದಿಲ್ಲ, ದೇವ ಪ್ರೀತಿಯಲ್ಲಿ ಭೇದ ಎಂದು ಇಲ್ಲ. ಮೇಲು ಕೀಳು ಎಂಬುದಿಲ್ಲ, ದೇವ ಪ್ರೀತಿಯಲ್ಲಿ ಭೇದ ಎಂದು ಇಲ್ಲ. ನಮ್ಮ ಪಾಲಕ ನಮ್ಮ ಪಾಲನೆ ಮಾಡುವೆವ, ನಿನಗಾಗಿ ಬಂದ ಕೃಜೆ ಮರಣದಿ ರಕ್ಷಣೆ ತಂದ, ನಿನಗಾಗಿ ಬಂದ
ಕೃತಿ ಮರಣದಿ ರಕ್ಷಣೆ ತಂದ ನಿತ್ಯ ಮರೆಯದ ಸತ್ಯ ಬಾಳ್ವೆಯ, ನಿತ್ಯ ಮರೆಯದ ಸತ್ಯ ಬಾಳ್ವೆಯ ನಮಗಾಗಿ ಅಂದು ತಂದ, ನಿನಗಾಗಿ ಬಂದ, ಕೃತಿ ಮರಣದಿ ರಕ್ಷಣೆ ತಂದ. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠಕ್ಕೆ ಹೋಗುವಾಗ ಈ ದಿನದ ಪಾಠವನ್ನ ನಡೆಸ್ಕೊಡ್ತಕ್ಕಂಥವ್ರು ಸಹೋದರಿ ಶೋಭಾ ಕೇರ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಸಮಯದಲ್ಲಿ ದೇವರ ಆತ್ಮನ ನಡೆಸುವಿಕೆಗಾಗಿ ಅವ್ರನ್ನ ಒಪ್ಪಿಸಿಕೊಡುತ್ತಾ ಈ ಸಮಯವನ್ನ ನಾನು ಅವರಿಗೆ ಕೊಡುವಂತನಾಗಿದ್ದೇನೆ. ಸಹೋದರಿ ಬಂದಿರುವಂತಹ ತಮ್ಮೆಲ್ಲರೂ ಯೇಸು ಇದ್ದೀರಾ? ವಂದಿಸುವಂತಳಾಗಿದ್ದೇನೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತದೆ. ಓಕೆ, ಬಂದಿರುವಂತಳಾಗಿದ್ದೇನೆ. ನಿನ್ನೆ ಪಾಠವನ್ನ ನಾವು ಕಲಿತಿದ್ದೇವೆ. ನಿನ್ನೆ ಪಾಠದಲ್ಲಿ ಏನಾಗಿತ್ತು ಅಂದ್ರೆ, ನಾವು ದೇವರು ಬೀಜ ಬಿತ್ತುವಂತ ಬೀಜಕ್ಕೆ ನಾವು ಒಳ್ಳೆಯ ನೆಲವಾಗಿರ್ಬೇಕು. ಒಳ್ಳೆಯ ನೆಲವಾಗಿದ್ದಾಗ ಮಾತ್ರ ಆ ಬೀಜ ಏನಾಗುತ್ತೆ, ಆ ಸ್ಥಳದಲ್ಲಿ ಫಲ ಕೊಡ್ಲಿಕ್ಕೆ ಸಾಧ್ಯ ಎಂಬುವಂತ ವಿಚಾರವನ್ನ ನಾವು ಕಲ್ತ್ಕೊಂಡ್ವಿ. ಎಲ್ರೂ ಕೂಡ ಸಾಮಾನ್ಯವಾಗಿ ನಾವು ಕ್ರಿಸ್ತನಿಗೆ ಒಳ್ಳೆ ನೆಲವಾಗಿರ್ಬೇಕು. ಯಾಕೆಂದ್ರೆ ಆತನ ಮಾತ್ರ ನಮ್ಮ ಸೃಷ್ಟಿಕರ್ತನು ಆಗಿದ್ರೆ ಮಾತ್ರ ನಾವು ಆತನಿಗೆ ಫಲ ಕೊಡ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಎಂಬುವಂತ ಸತ್ಯಾಂಶವನ್ನ ಕಲ್ತ್ಕೊಂಡ್ವಿ. ಇವತ್ತಿನಿಂದಲೇ ಅದೇ ಮುಂದುವರಿತಾ ಸ್ವಾಮಿ ಹೇಳ್ತಾನೆ, ಒಳ್ಳೆ ನೆಲವಾಗದೆ ಹೋದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಮುಂದಕ್ಕೆ ಎಂಬುದಾಗಿ ನಾವು ಕಲಿಲಿಕ್ಕೆ ಹೋಗ್ತೀವಿ. ಇವತ್ತಿನ ಮಂಗಳವಾರದ ಪಾಠದಲ್ಲಿ ಈ ರೀತಿಯಾಗಿ ಇರುತ್ತೆ, ಕಥಾ ದೃಶ್ಯಾವಳಿ ಹೇಳುವುದಕ್ಕೆ ಕಾರಣಗಳು ಎಂಬುದಾಗಿ. ಹಿಂದೆ ಅವತ್ತಿನಿಂದಲೇ ಏನಾಗಿರ್ಲಿಲ್ಲ, ಶಿಷ್ಯರಿಗೆ ಜನಗಳಿಗೆ ಎಲ್ರಿಗೂ ಕೂಡ ಸಾಮ್ಯ ರೂಪವಾಗಿ ಸ್ವಾಮಿ ಹೇಳ್ತಾ ಇದ್ದ. ಆದ್ರೆ ಇವತ್ತಿನಿಂದ ಏನ್ ಮಾಡ್ತಾ ಇದ್ದಾನೆ, ದೇವ್ರು ಆ ಸಾಮ್ಯವನ್ನ ವಿವರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಈ ಸಾಮ್ಯವನ್ನ ಈ ಸಮಯದಲ್ಲಿ ಸ್ವಾಮಿ ವಿವರಿಸಲಿಕ್ಕೆ ಅಗತ್ಯಗಳಾದ್ರೂ ಏನಿತ್ತು ಎಂಬುದಾಗಿ ತಿಳ್ಕೊಳ್ಲಿಕ್ಕೆ ಹೋಗೋಣ. ಆದ್ರೆ ಇಲ್ಲಿ ಈ ರೀತಿಯಾಗಿರುತ್ತೆ, ಪ್ರಶ್ನೆ ಉಪಯೋಗಿಸಿದೆ. ಯೇಸು ಸ್ವಾಮಿ ತನ್ನ ಸಂದೇಶ ಬೋಧಿಸಲು ಯಾಕೆ ಸಾಮ್ಯಗಳನ್ನು ಅಥವಾ ದೃಶ್ಯ ಕಥಾವಳಿಗಳನ್ನು ಉಪಯೋಗಿಸಿದನು ಎಂಬುದಾಗಿ ನಾವು ನಿನ್ನೆ ಕಲ್ತಿದ್ದೀವಿ. ಯಾಕೆ ಉಪಯೋಗಿಸ್ತಾ? ಉದಾಹರಣೆ ನೋಡಿದಂತ ಸಮಯದಲ್ಲಿ ಯೇಸು ಸ್ವಾಮಿ ಜೊತೆಗಿದ್ದಂತ ಆ ಶಿಷ್ಯರು ಕೂಡ ವಿದ್ಯಾಭ್ಯಾಸ ಮಾಡಿದವರಲ್ಲ. ಮತ್ತೆ ಆಗಿನ ಕಾಲದಲ್ಲಿದ್ದಂತ ಜನರು ಕೂಡ ಆಗಿನ ಕಾಲದಲ್ಲಿದ್ದಂತ ಧಾರ್ಮಿಕ ನಾಯಕರಿಂದ ದೈವ ಧರ್ಮದಿಂದ ವಂಚಿತರಾಗಿದ್ದ ನಿಮಿತ್ತವಾಗಿ ಸರಳವಾಗಿ ಎಲ್ರಿಗೂ ಪರಲೋಕದ ಸಂದೇಶ ಅರ್ಥವಾಗ್ಲಿ ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದ, ಈ ಸಾಮ್ಯಗಳ ರೂಪವನ್ನ ಹೇಳಿ ಆ ಕಾಲಕ್ಕೆ ತಕ್ಕ ಹಾಗೆ ಅವ್ರಿಗೆ ಏನ್ ಮಾಡ್ತಿದ್ದ, ತಿಳುವಳಿಕೆಯನ್ನ ಕೊಟ್ಟು ಸರಳವಾದಂತ ಪರಲೋಕದ ಭಾಷೆಯನ್ನ ಸರಳವಾಗಿ ಏನ್ ಮಾಡ್ತಾ ಇದ್ದ, ದೇವರು ಸರಳೀಕರಿಸಿ ತನ್ನ ಜನರಿಗೆ ಏನ್ ಮಾಡ್ತಾ ಇದ್ದ, ಅತಿ ಬೇಗನೆ ಸುವಾರ್ತೆ ಅವರು ಮನವನ್ನ ಮುಟ್ಟಬೇಕು ಎಂಬುವಂತ ರೀತಿಯಲ್ಲಿ ಸ್ವಾಮಿ ಏನ್ ಮಾಡ್ತಾ ಇದ್ದ, ಈ ವಾಕ್ಯಗಳನ್ನ ಈ ಸಾಮ್ಯಗಳನ್ನ ಉಪಯೋಗಿಸ್ತಾ ಇದ್ದ ಎಂಬುದಾಗಿ ನಾವು ಕಲ್ತಿದ್ವಿ. ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ರಿಂದ 12 ವಚನಗಳನ್ನ ನಾವು ಓದ್ಕೊಂಡಾಗ ಒಂದು ತಿಳ್ಕೊಳ್ರಿ ದಯವಿಟ್ಟು. ನಾವೆಲ್ಲ ಇಲ್ಲಿ ಒಂದು ಪ್ರಾಮುಖ್ಯವಾದಂತ ಅಂಶ, ನಾವು ಅಂತ್ಯಕಾಲದಲ್ಲಿ ಮೋಸ ಹೋಗುವಂತದ್ದು ಯಾವ್ದ್ರಿಂದ ಅಂತಂದ್ರೆ, ನಾವು ಸತ್ಯವೇದವನ್ನ ಯಾವ್ದೋ ಝೂಮ್ ಮೀಟಿಂಗ್ ಬರ್ತಾ ಇದೀವಿ, ಅವ್ರು ಹೇಳುವಂತದನ್ನ ಏನೋ ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ವಿ ಎಂಬುದಾಗಿ ತಿಳ್ಕೊಂಡು ಬಂದು ಕುಳಿತು ಎದ್ದೋದ್ರೆ ಯಾವುದೇ ರೀತಿಯಾದಂತ ಉಪಯೋಗ ಇರಲ್ಲ. ನಾವು ಕೂಡ ಅದರ 4ನೇ ನೆಲದವರಾಗಿರಲ್ಲ, 3 ನೆಲದವರಾಗಿರ್ತೀವಿ. ಅದರಿಂದ ನಾವು ಹೇಳ್ತಾ ಇರೋದು ಸರಿಯೋ ಇಲ್ಲೋ ಎಂಬುದಾಗಿ ಮೊಕದ್ದನ್ನವ್ರು ಮಾಡ್ತಾ ಇದಾರಲ್ಲ, ಆ ರೀತಿಯಾಗಿ ನಾವೇನ್ ಮಾಡ್ಬೇಕು, ವಾಕ್ಯಗಳನ್ನ ಪರೀಕ್ಷಿಸ್ಬೇಕು. ಯಾಕೆಂದ್ರೆ ವಾಕ್ಯಗಳು ನಮ್ಮ ಹೃದಯಗಳನ್ನ ಅಂದ್ರೆ ನಮ್ಮ ಆತ್ಮಗಳನ್ನ ರಕ್ಷಿಸುವಂತ ಸಾಮರ್ಥ್ಯ ವಾಕ್ಯಕ್ಕೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಸತ್ಯವೇದವನ್ನ ತೆಗೆದುಕೊಂಡು ಈ ಒಂದು ಝೂಮ್ ಮೀಟಿಂಗ್ಗೆ ಬನ್ನಿ. ಯಾಕೆಂದ್ರೆ
ಈಗ ಯಾರೋ ನಾನ್ ನಿಮ್ಮನ್ನ ನೋಡ್ತಾ ಇಲ್ಲ, ಆದ್ರೆ ಸರ್ವಶಕ್ತನಾದಂತ ದೇವ್ರಿಗೆ ನಮ್ಮ ಹೃದಯವನ್ನ ಎಷ್ಟು ಕೊಟ್ಟು ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಾಗಿ ನಮ್ಮ ಹೃದಯವನ್ನ ತೆರೆದಿದ್ದೀವಿ ಅನ್ನೋದನ್ನ ಸ್ವಾಮಿ ನೋಡುವಂತವನಾಗಿದ್ದಾನೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಝೂಮ್ ಮೀಟಿಂಗ್ ಬಂದಿದೀವಿ ಅಂತ ಹೇಳುವಾಗ ನಾವು ಬೈಬಲ್ ನ ತೆಗೆದುಕೊಳ್ಳದೆ ಬರಬಾರ್ದು. ಯಾಕೆಂದ್ರೆ ವಾಕ್ಯವನ್ನ ಪರೀಕ್ಷಿಸುವಂತ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಜೀವಿಸ್ಬೇಕು. ನಾನೇ ಆಗ್ಲಿ ಅಥವಾ ಮತ್ತೊಬ್ಬರೇ ಆಗ್ಲಿ. ಯಾಕೆಂದ್ರೆ ಇವತ್ತಿನ ಕಾಲ ಮೋಸ ಮಾಡುವಂತವ್ರು, ಮೋಸವಾಗುವಂತವ್ರು ಇರೋವರೆಗೂ ಮೋಸ ಮಾಡುವಂತೆ. ಅದರಿಂದ ನಾವು ಎಚ್ಚರಿಕೆಯನ್ನ ವಹಿಸ್ಕೊಂಡು ನಮ್ಮ ಆತ್ಮಗಳನ್ನ ನಾವು ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ದೇವರ ವಾಕ್ಯವನ್ನ ನಾವೇನ್ ಮಾಡ್ಬೇಕು, ಪ್ರತಿನಿತ್ಯವೂ ಕೂಡ ನಾವೆಷ್ಟೇ ಕ್ರೈಸ್ತರಾಗಿದ್ರು ಕೂಡ ದೇವ್ರ ವಾಕ್ಯ ಹೇಳುತ್ತೆ, ದೇವರಾದುಕೊಂಡವರನ್ನು ಕೂಡ ಸೈತಾನನ ಮೋಸ ಮಾಡಿಸ್ಲಿಕ್ಕಿರೋದ್ರಿಂದ ನಾವು ಸತ್ಯವೇದವನ್ನ ಹಿಡಿದು, ಅವ್ರೆಂತ ಪಂಡಿತರಾದ್ರೂ ಕೂಡ ಸತ್ಯವೇದವನ್ನ ಅವ್ರು ಓದುವಾಗ ಅದನ್ನ ನಾವು ಅರ್ಥಕೊಂಡು, ಹೌದು ಇದು ಹೀಗಿದೆ, ಸಡನ್ಲಿ ನಾವು ಅದಿಲ್ಲ ಅಂದ ಕ್ಷಣಕ್ಕೆ ನಾವು ಪ್ರಶ್ನೆ ಮಾಡಿಸ್ಬೋದು ನಿಲ್ಸಿ. ಅದರಿಂದ ಯಾರು ಕೂಡ ಮೋಸ ಹೋಗದೆ ಸತ್ಯವೇದವನ್ನ ತೆಗೆದುಕೊಂಡು ಝೂಮ್ ಮೀಟಿಂಗ್ ಅಟೆಂಡ್ ಆಗೋದನ್ನ ಕಲ್ತ್ಕೊಂಡು, ಇದು ಪ್ರಾಮುಖ್ಯವಾದಂತಹ ವಿಚಾರ. ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಮತ್ತು 10ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ ಸ್ವಾಮಿ, ಏನ್ ಹೇಳ್ಲಿಕ್ಕೆ ತನ್ನ ಶಿಷ್ಯರಿಗೆ ಏನ್ ಹೇಳ್ಲಿಕ್ಕೆ ಪ್ರಯತ್ನಿಸ್ತದೆ, ಅಥವಾ ನಮಗೆ ನೋಡ್ರಿ, ಈ ಲೋಕದಲ್ಲಿ ಆತನ ಹಿಂಬಾಲಿಸಿ ಆತನ ವಾಕ್ಯದಂತೆ ನಾವು ನಡ್ಕೊಳ್ತಾ ಇದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಆತನ ಶಿಷ್ಯರಾಗಿದ್ದೀವಿ. ಆತನ ಶಿಷ್ಯರಿಗೆ ಸ್ವಾಮಿ ಯಾವ ವಿಚಾರವನ್ನ ಹೇಳಲಿಕ್ಕೆ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆತನ ಆತ್ಮನ ಸಾಮರ್ಥ್ಯವನ್ನ ನಾವು ಹೊಂದ್ಕೊಳ್ಬೇಕು. ಆತನ ಈ ರೀತಿಯಾಗಿ ಹೇಳ್ತಾನೆ, ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಈ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು ಎಂಬುದಾಗಿ. ಚೆನ್ನಾಗಿ ಕೇಳ್ಕೊಳ್ರಿ. ಆ ಶಿಷ್ಯರಿಗೂ ಕೂಡ ಈ ಬಿತ್ತುವವನ ಸಾಮ್ಯದ ವಿಚಾರವಾಗಿ ಏನಾಗಿರ್ಲಿಲ್ಲ, ಅರ್ಥವಾಗಿರ್ಲಿಲ್ಲ. ಅವ್ರಿಗೂ ಕೂಡ ಅರ್ಥವಾಗಿರ್ಲಿಲ್ಲ. ಅದಕ್ಕೆ ಅವ್ರು ಬಂದು ಕೇಳ್ತಾರೆ, ಯಾಕೆ ನೀನ್ ಅವ್ರ ಜೊತೆಗೆ ಸಾಮ್ಯ ರೂಪಿಯಲ್ಲಿ ಮಾತಾಡ್ತೀಯಾ, ಯಾಕೆ ಅದನ್ನ ಒಡೆದು ಹೇಳ್ತಾ ಇಲ್ಲ ನೀನು ಎಂಬುದಾಗಿ ಕೇಳಿದಾಗ ಅವರು ಎಷ್ಟೋ ಸಾರಿ ದೇವರು ಮಾಡಬಹುದಂತ ಅದ್ಭುತ ಕಾರ್ಯಗಳನ್ನ ಕೇಳ್ತಿದ್ರು. ಮತ್ತೆ ಎಷ್ಟೋ ಸಾರಿ ಸ್ವಾಮಿ ಅವ್ರಿಗೆ ರೊಟ್ಟಿಯನ್ನ ಕೊಟ್ಟು ತೃಪ್ತಿಪಡಿಸಿದ. ಆದ್ರೂ ಕೂಡ ಆ ಜನಗಳಿಗೆ ಏನಿರ್ಲಿಲ್ಲ, ನಂಬಿಕೆ ಇರ್ಲಿಲ್ಲ. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಶಿಷ್ಯರಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇತ್ತು. ಆತನು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳನ್ನ ಅವ್ರು ನೋಡಿದ್ರು. ಮತ್ತೆ ಸಾಧ್ಯವಾದಷ್ಟು ಅವ್ರು ಏನ್ ಮಾಡ್ತಾ ಇದ್ರು, ದೇವರ ಮಗನಾದಂತ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಲಿಕ್ಕೆ ಸತಾಯಗತ್ಯವಾಗಿ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ದೇವರ ವಾಕ್ಯದ ಒಂದು ಗುಟ್ಟು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ಅವಕಾಶವನ್ನ ಕೊಟ್ಟಿದ್ದಾನೆ. ಆದ್ರೆ ಹೊರಗಿನವ್ರಿಗೆ ಎಲ್ಲವೂ ಕೂಡ ಏನಾಗಿದೆ, ಸಾಮ್ಯ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಇವತ್ತಿನಿಂದಲೇ ಅದನ್ನ ನಮ್ಗೆ ಅನ್ವಯಿಸ್ಕೊಂಡ್ರು ನಾವು ಸರಿಯಾದಂತ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನ ಹುಡುಕಿ ಅರ್ಥ ಮಾಡಿ ದೇವರ ಧರ್ಮಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮಗೂ ಕೂಡ ಏನಾಗತ್ತೆ, ಆವತ್ತಿನಿಂದಲೇ ಯೇಸು ಸ್ವಾಮಿ ಪರಿಸಯರ ವಿಷಯದಲ್ಲಿ, ಸದ್ದುಕಾಯರ ವಿಷಯದಲ್ಲಿ, ಮಹಾಯಾಜಕರ ವಿಷಯದಲ್ಲಿ, ಶಾಸ್ತ್ರಿಗಳ ವಿಷಯದಲ್ಲಿ ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾದಂತಹ ಮಾತನ್ನ ಇವತ್ತಿನಿಂದಲೂ ಕೂಡ ಸ್ವಾಮಿ ನಮ್ಮ ವಿಚಾರದಲ್ಲೂ ಕೂಡ ಹೇಳುವಂತವನಾಗಿದ್ದಾನೆ. ಸತ್ಯ, ನಮ್ಮ ವಿಚಾರದಲ್ಲೂ ಕೂಡ ಹೇಳುವಂತವನಾಗಿದ್ದಾನೆ. ಮುಂದಕ್ಕೆ ಸ್ವಾಮಿ ಮುಂದುವರೆದು ಈ ರೀತಿಯಾಗಿ ಹೇಳ್ತಾನೆ, ಅವರ ಕಣ್ಣು ನೋಡಿದರೂ ಕಾಣುವುದಿಲ್ಲ, ಕಿವಿದ್ದು ಕೇಳಿದರೂ ತಿಳಿದುಕೊಳ್ಳುವುದಿಲ್ಲ. ಹಾಗೆ ಕಂಡು ತಿಳಿದುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಚನವನ್ನ ಎಷ್ಟೋ ಜನರು ಏನ್ ಮಾಡಿದಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಜನ ಏನ್ ಮಾಡ್ತಾರೆ, ಸತ್ಯವೇದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಂತ ಪರಿಸ್ಥಿತಿಗೆ ಅವ್ರೇನ್ ಮಾಡ್ತಾರೆ, ಬಂದ್ಬಿಡ್ತಾರೆ. ಯಾಕೆಂದ್ರೆ ಈ ವಚನಗಳು ಯಾವ ವಿಚಾರವಾಗಿ ಹೇಳ್ತಾರೆ ಅಂತಂದ್ರೆ, ಸತ್ಯವನ್ನ ತಿಳಿಸ್ತೀವಿ ಎಂಬುದಾಗಿ ಹೇಳ್ತಾ ಸತ್ಯದ ಬಾವಿ ಒಳಗೆ ಹಿಡಿದು ಆಳವಾಗಿ ಸಿಹಿಯಾದಂತ ಜೀವ ಜಲವನ್ನ ಕುಡಿದಿರಂತ ಪರಿಸಯರು ಮತ್ತು ಸದ್ದುಕಾಯರು, ಶಾಸ್ತ್ರಿಗಳ ಮಹಾ ಯಾಜಕರ ವಿಷಯದಲ್ಲಿ
ಸ್ವಾಮಿ ಏನ್ ಮಾಡ್ತಾನೆ ಈ ವಾಕ್ಯಗಳನ್ನ ಉದಾಹರಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಅವರು ಸತ್ಯವನ್ನ ತಿಳ್ಕೊಂಡಿದ್ದೀವಿ ಎಂಬುವಂತ ಹಂಬಲದಲ್ಲಿ ಅವ್ರು ಇರ್ತಾರೆ. ನಿಜವಾಗ್ಲೂ ಅವರು ಸತ್ಯವನ್ನ ತಿಳ್ಕೊಳ್ಳದೆ ಅವ್ರಿಗೇನಾಗುತ್ತೆ, ಈ ಲೋಕದ ಅಂಧಾಕಾರದ ಅಧಿಪತಿಯಾದಂತ ಸೈತಾನನು ಅವರ ಕಣ್ಣುಗಳಿಗೆ ಏನಾಗಿರ್ತಾನೆ, ಅಂಟು ಬೆಳೆದಿರುತ್ತೆ. ಆದ್ರೆ ಅವ್ರಿಗೆ ಆದ್ರ ನಿಮಿತ್ತವಾಗಿ ಯೇಸು ಸ್ವಾಮಿ ಮಾಡುವಂತ ಎಲ್ಲಾ ಕೆಲಸವೂ ಅವ್ರಿಗೆ ಏನಾಗ್ತಾ ಇತ್ತು, ಎಲ್ಲಾ ಕೆಲಸವೂ ಅವರ ಒಂದು ಕೆಟ್ಟ ಕಾರ್ಯಗಳನ್ನ ಹಿಡಿದು ಅಳ್ಳಾಡ್ಸಿ ಅವ್ರದ್ದೇನ್ ಮಾಡ್ತಾ ಇತ್ತು, ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಆತನು ಎಲ್ಲಾ ಕಾರ್ಯಗಳನ್ನ ಮಾಡ್ತಿದ್ದ ನಿಮಿತ್ತವಾಗಿ ಅವ್ರು ಏನ್ ಮಾಡ್ತಾ ಇರ್ಲಿಲ್ಲ, ಅವರ ಧರ್ಮಶಾಸ್ತ್ರವನ್ನ ಬೋಧಿಸುವಂತ ಯೇಸು ಕ್ರಿಸ್ತನನ್ನ ಈತನೇ ನಮ್ಮ ಮೆಸ್ಸಿಯನು ಎಂಬುವಂತ ತಿಳುವಳಿಕೆಗೆ ಅವ್ರು ಇನ್ನೂ ಬಂದಿದ್ದ ನಿಮಿತ್ತವಾಗಿ ಸ್ವಾಮಿ ಹೇಳ್ತಾನೆ, ಅವ್ರ ಕಣ್ಣಿದ್ರು ಕಾಣಿಸಲ್ಲ, ಕಿವಿ ಇದ್ರು ಅವ್ರು ಕೇಳ್ಲಿಕ್ಕಾಗಲ್ಲ, ಅವ್ರು ಹೇಗೂ ನನ್ನಿಂದ ಸ್ವಸ್ಥತೆಯನ್ನ ಅವರೇ ಹೊಂದ್ಕೊಳ್ಬಾರ್ದು ಅಂತ ನನ್ನಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ದೇವ್ರು ಏನ್ ಮಾಡ್ತಾನೆ ಹೇಳುವಂತವನಾಗಿದ್ದಾನೆ. ನೋಡ್ರಿ, ನಾವು ಸತ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಷ್ಟು ನಾವೇನ್ ಮಾಡ್ತೀವಿ, ಎಚ್ಚರಿಕೆ ಉಳ್ಳವರಾಗಿದ್ದೇವೆ. ನಾವು ನಮ್ಮ ಒಂದು ಗಮನವನ್ನ ಎಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 31ನೇ ಅಧ್ಯಾಯ 32ನೇ ವಚನವನ್ನ ನೋಡ್ಕೊಳ್ಳೋಣ. ಸ್ವಾಮಿಯಲ್ಲಿ ಏನ್ ಮಾತಾಡ್ತಾನೆ ಎಂಬುದಾಗಿ ನಾವು ಮನಗಂಡ್ರೆ ಖಂಡಿತವಾಗ್ಲು ಇವತ್ತಿನ ದಿನದಲ್ಲಿ ನಮ್ ಜೊತೆಗೆ ಸ್ವಾಮಿ ಯಾವ ರೀತಿಯಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ ಎಂಬುವಂತ ಒಂದು ಮನವರಿಕೆಯನ್ನ ನಾವು ಮಾಡ್ಕೊಳ್ಲಿಕ್ಕೆ ಹೋಗೋಣ. ನೋಡೋಣ, ಎಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ ಕೊನೆಯ ವಚನಗಳನ್ನ ನಾವು ನೋಡ್ಕೊಳ್ಳೋಣ. ಈ ರೀತಿಯಾಗಿ ಹೇಳ್ತಾರೆ, 31ನೇ ವಚನ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಂಡಿರಿ. ಸ್ವಾಮಿಯ ಒಂದು ಉಪದೇಶ ಈ ರೀತಿಯಾಗ್ತದೆ. ಯಾರಿಗೆ ಉಪದೇಶವನ್ನ ಮಾಡ್ತಾ ಇದ್ರು ಸ್ವಾಮಿ ಅಂತಂದ್ರೆ, ಆವತ್ತಿನಲ್ಲಿ ಯೇಸು ಸ್ವಾಮಿಯ ಕಾಲದಲ್ಲಿದ್ದಂತ ಪರಿಸಾಯರು, ಮಹಾಯಾಜಕರು, ಸದ್ದುಕಾಯರು, ಶಾಸ್ತ್ರಿಗಳು, ಈ ಒಂದು ಪರಿಸ್ಥಿತಿಯಲ್ಲಿ ಜೀವಿಸಿದಂತ ಇಂಥ ಒಂದು ವರ್ಗದವರು, ಧಾರ್ಮಿಕ ನಾಯಕರು ಎಂಬುದಾಗಿ ಹೇಳ್ಕೊಂಡು ಕ್ರಿಸ್ತನ ಬೋಧನೆಗೆ ಕಿವಿಗೊಡದೆ ಜೀವಿಸಿದ ನಾವು ಧರ್ಮಶಾಸ್ತ್ರವನ್ನ ನಾವು ತಿಳ್ಕೊಂಡಿದ್ದೀವಿ. ದೇವರೇ ನಮ್ಮ ಮಧ್ಯದಲ್ಲಿದ್ದಾನೆ, ದೇವರ ಧರ್ಮಶಾಸ್ತ್ರವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ, ಈ ಜನಾಂಗಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ ಕುಂಟು ಸ್ಥಿತಿಯಲ್ಲಿದ್ದಂತ, ಕುರುಡು ಸ್ಥಿತಿಯಲ್ಲಿದ್ದಂತ ಯೆಹೂದ್ಯರಿಗೆ ಏನ್ ಮಾಡ್ತಾ ಇದ್ದಾನೆ ಸ್ವಾಮಿ ಹೇಳುವಂತವನಾಗಿದ್ದಾನೆ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಅವ್ರಿಗೆ ಈ ಸಂದೇಶ ಇತ್ತು. ಮುಂದಕ್ಕೆ ಸ್ವಾಮಿ ಮುಂದುವರೆದ ಭಾಗದಲ್ಲಿ 32ನೇ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಸ್ವಾಮಿ ಇವತ್ತಿನ ದಿನದಲ್ಲಿ, ಆವತ್ತಿನ ದಿನದಲ್ಲೂ ಕೂಡ ಪರಿಸಾಯರ ಸ್ಥಿತಿಯಲ್ಲಿ ಯೇಸು ಸ್ವಾಮಿಯ ಕಾಲದಲ್ಲಿವೆ, ಇವತ್ತಿನ ದಿನದಲ್ಲೂ ನಮ್ಮ ಕಾಲದಲ್ಲಿ ಸ್ವಾಮಿ ಹೇಳ್ತಾ ಇರೋದು ಒಂದೇ ಒಂದು ಮಾತು, ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ನೀವು ತಿರುಗಿಕೊಂಡು ಬಾಳಿರಿ ಎಂಬುದಾಗಿ ಪ್ರತಿ ಸಮಯದಲ್ಲೂ ಯೇಸು ಸ್ವಾಮಿ ನಮ್ಮನ್ನ ಕೂಗಿ ಕರೆದು ನಮ್ಮನ್ನ ಈ ಒಂದು ವಾಕ್ಯಗಳಲ್ಲಿ ನಡೆಸಬೇಕು ಎಂಬುದಾಗಿ ಸ್ವಾಮಿ ನಮ್ಮನ್ನ ಕರೆಯುತ್ತಿರುವಂತ ಸಮಯದಲ್ಲಿ ನಾವು ಯಾವಾಗ ದೇವರ ವಾಕ್ಯವನ್ನ ಬಿಟ್ಟು ಕ್ರೈಸ್ತರಾಗಿ, ಕರೆಂಟ್ ಹೋಗಿದೆ, ಒಂದು 5 ನಿಮಿಷ. ಕ್ಷಮಿಸಿ, ಕರೆಂಟ್ ಹೋಗಿತ್ತು. ಕೇಳಿಸಿದೆ ಅಂತೀರಾ? ಹಲೋ, ಇದ್ದೀರಾ ಎಲ್ರೂ? ಕೇಳಿಸ್ತಾ ಇದೆ. ಕರೆಂಟ್ ಹೋಗ್ತಾ ಇದೆ. ನೆನ್ನೆ ಯಾಕೋ ಗೊತ್ತಿಲ್ಲ, ನೆನ್ನೆಯಿಂದ ದೇವ್ರು ನಮ್ಮನ್ನ ಆಶೀರ್ವದಿಸಿದೆ. ಇಂಥ ಒಂದು ಜೀವಿತದಲ್ಲಿ ಜೀವಿಸ್ತಾ ಇರುವಂತ ನಮ್ಮನ್ನ ದೇವರ ವಾಕ್ಯವನ್ನ ಅತಿಕ್ರಮಿಸಿ ಮುಂದಕ್ಕೆ ನಡೆದು ದೇವರಿಗಿಂತ ಹೆಚ್ಚಾಗಿ ನಮ್ಮ ಒಂದು ಧರ್ಮವನ್ನ, ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಒಂದು ಸಂಸ್ಕೃತಿಗಳನ್ನ ಮುಂದಕ್ಕೆ ತೆಗೆದುಕೊಂಡು ಬಂದು ದೇವರ ವಾಕ್ಯವನ್ನ ಹಿಂದಟ್ಟಿ ನಡೆಯುವಂತ ಎಲ್ಲಾ ಜನರಿಗೂ ಸ್ವಾಮಿ ಹೇಳ್ತಾನೆ, ಆವತ್ತಿನಿಂದಲೇ ಪರಿಸಾಯರಿಗೂ, ಆವತ್ತಿನಿಂದಲೂ ಸದ್ದುಕಾಯರಿಗೂ, ಶಾಸ್ತ್ರಿಗಳಿಗೂ, ಎಲ್ಲಾ ರೀತಿಯಾದಂತ ಧರ್ಮ ಸಭೆಯ ಹಿರಿಯರಿಗೂ ಹೇಳಿದಂತ ಮಾತನ್ನ ಇವತ್ತಿನಲ್ಲಿ ಸ್ವಾಮಿ ನಮ್ಗೆ ಹೇಳ್ತಾನೆ, ಅವರು ಕಣ್ಣು ಕಾಣಬಾರ್ದು ಅಂತ ಅವ್ರು ಏನ್ ಮಾಡಿದ್ದಾರೆ, ತಮ್ಮ ಕಣ್ಣುಗಳನ್ನ ಮುಚ್ಕೊಂಡಿದ್ದಾರೆ. ಅವರು ಕಿವಿ ಕೇಳಬಾರ್ದು ಅಂತ ಅವ್ರು ಏನ್ ಮಾಡ್ತಾ ಇದಾರೆ, ನನ್ನ ಕಡೆಗೆ ತಿರುಗಿಕೊಂಡು ಹೇಗೂ ಸ್ವಸ್ಥತೆಯನ್ನ ಹೊಂದಬಾರ್ದು ಎಂಬುದಾಗಿ ಏನ್ ಮಾಡ್ತಾ ಇದಾರೆ, ಅವರು ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಎಂಬುವಂತ ವಿಚಾರವನ್ನ ಯೇಸು ಸ್ವಾಮಿ ನಮಗೆ ತಿಳಿಸುವಂತವನಾಗಿದ್ದಾನೆ.
ಮೋಶೆ ಹೇಳ್ತಾನೆ, ನೀವು ನಿಮ್ಮನ್ನ ನಾನು ಐಗುಪ್ತ ದೇಶದಿಂದಲೂ ನಾನು ನೋಡ್ತಾ ಇದ್ದೀನಿ, ನೀವು ನಮ್ಮ ದೇವರಿಗೆ ಬಗ್ಗದವರೇ, ನಿಮ್ಮ ಕತ್ತಿನ ನರವು ಕಬ್ಬಿಣದೇ. ಆ ಕಬ್ಬಿಣದ ನರಗಳು ಕಬ್ಬಿಣವನ್ನ ಯಾವ ರೀತಿಯಾಗಿ ಬಗ್ಗಿಸ್ಲಿಕ್ಕೆ ಆಗಲ್ವೋ ಅದೇ ರೀತಿಯಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು, ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಲ್ವೋ, ದೇವರ ಮಾತನ್ನ ತಿಳ್ಕೊಳ್ಳಿಕ್ಕೆ ಅಥವಾ ದೇವರ ಪರಲೋಕ ರಾಜ್ಯದ ಈ ಒಂದು ಸಂದೇಶವನ್ನ ಆಲಿಸ್ಲಿಕ್ಕೆ ನಾವು ಕಿವಿಗೊಡೋದಿಲ್ವೋ, ಆಗ ಸ್ವಾಮಿ ಹೇಳ್ತಾನೆ ನಮ್ಮನ್ನ ಕುರುಡ್ರು ನಮ್ಮನ್ನ ಕುರುಡ್ರು ಅಂತ ಹೇಳ್ತಾನೆ, ಅಥವಾ ನಮ್ಮನ್ನ ಕಿವುಡ್ರು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾನೆ ಹೇಳುವಂತವನಾಗಿದ್ದಾನೆ. ಈಗ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಅದರಿಂದ ಕೆಲವಾರು ಜನ ಈ ರೀತಿಯಾದಂತ ವಿಚಾರಗಳನ್ನ ಏನ್ ಮಾಡ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಂಡು ಏಸು ಕ್ರಿಸ್ತನು ಹೇಳುವಂತ ವಿಚಾರ ಆತನಿಗೆ ಗೊತ್ತಿಲ್ಲದ ನಿಮಿತ್ತವಾಗಿ ಇದನ್ನ ಏನ್ ಮಾಡ್ತಾನೆ, ಈ ರೀತಿಯಾಗಿ ರಹಸ್ಯವಾಗಿ ಇಟ್ಟಿದ್ದಾನೆ ಎಂಬುದಾಗಿ ಎಷ್ಟೋ ಜನರು ಏನ್ ಮಾಡ್ತಾರೆ, ಇಂಥ ವಾಕ್ಯಗಳನ್ನ ನಮ್ಮ ಆತ್ಮದ ನಷ್ಟವನ್ನ ತಾವೇ ಏನ್ ಮಾಡ್ತಾರೆ, ಹೊಂದುವಂತವರಾಗಿದ್ದಾರೆ. ಅವತ್ತಿನಿಂದಲೇ ಸ್ವಾಮಿ ಕರೆದಂತದ್ದು ಮತ್ತೆ ರಿಸ್ಟೋರ್ ಅಂತಂದ್ರೆ ಮತ್ತೆ ದೇವರ ಸ್ವಭಾವ ನಮ್ಮಲ್ಲಿ ಬರ್ಬೇಕು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾನೆ, ಪರಲೋಕದ ಪ್ರತಿಯೊಂದು ಗುಟ್ಟನ್ನು ಕೂಡ ನಮ್ಗೆ ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಸಾಧ್ಯವಾದಷ್ಟು ಸಾಮ್ಯಗಳ ರೂಪದಲ್ಲಿ ನಮ್ಗೆ ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಬರ್ತಾ ಇದ್ದಾನೆ. ಶಿಷ್ಯರ ರೀತಿಯಲ್ಲಿ ಯಾರಿಗೆ ಸಾಮ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಎಂಬುವಂತ ಮನಸ್ಸುಂಟಾಗಿ ಅವರು ಯಾಕೆ ಅವ್ರಿಗೆ ವರ್ಗನವ್ರಿಗೆ ಇದನ್ನೆಲ್ಲ ಸಾಮ್ಯ ರೂಪವಾಗಿ ಹೇಳ್ತಾ ಇದ್ಯಾ, ನಮಗೂ ಆ ಅರ್ಥ ವಿವರಣೆಯನ್ನು ಕೊಡು ಎಂಬುದಾಗಿ ಶಿಷ್ಯರು ತಮಗ್ ಗೊತ್ತಿಲ್ಲದಂತ ವಿಚಾರವನ್ನ ಕ್ರಿಸ್ತನಲ್ಲಿ ಕೇಳ್ಕೊಂಡ್ರಲ್ಲ, ಅದೇ ರೀತಿಯಾಗಿ ನಾವು ಕೇಳ್ಕೊಂಡಾಗ ನಮಗೂ ಕೂಡ ಏನ್ ಮಾಡ್ತಾನೆ ಸ್ವಾಮಿ ಅದರ ವಿಚಾರವನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತು ಎರಡನೇದಾಗಿ ನಾವು ನೋಡ್ಕೊಳ್ಳುವಂತ ಸಮಯದಲ್ಲಿ ಯೇಸು ಸ್ವಾಮಿ ಪರಿಸಾಯರು ಹಾಗೂ ಯಹೂದ್ಯ ನಾಯಕರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುವುದನ್ನು ಕೊಂಡು ಯೇಸುವಿಗೆ ದುಃಖವಾಯಿತು ಎಂಬುದಾಗಿ ಹೇಳ್ತಾನೆ. ಎಷ್ಟೋ ಸಾರಿ ಸ್ವಾಮಿ ಹೇಳ್ತಾನೆ, ಎಷ್ಟೋ ಸಾರಿ ದೇವರು ದುಃಖ ಪಟ್ಟಿರೋದನ್ನ ನಾವು ನೋಡಿರ್ತೀವಿ. ಯಾಕೆಂತಂದ್ರೆ ಅವನು ಆತನು ಪರಲೋಕದ ಈ ಸಂದೇಶವನ್ನ ಭಾಗವಾಗಿ ವಿಧವಾಗಿ ಸ್ವಾಮಿ ನಮಗೆ ತಿಳಿಸ್ತಾ ಬಂದಂತ ಸಮಯದಲ್ಲಿ ಅದನ್ನ ನಾವು ತಿರಸ್ಕಾರ ಮಾಡಿ ನಮ್ಮದೇ ಸರಿ, ನಾನೇ ಒಬ್ಬ ಧರ್ಮ ಪಂಡಿತ, ನಾನು ಒಬ್ಬ ಅಧಿಕಾರಿ, ನಮ್ಮ ಈಗಿನ ಜನರೇಷನ್ಗೆ ನಾನು ಒಬ್ಬ ಅಧಿಕಾರಿ, ಇವ್ರದ್ ನಾನೇ ಯಾಕೆ ಕೇಳ್ಬೇಕು ಎಂಬುವಂತ ಅದೃಷ್ಟ ಹಠ ಅಂತಂದ್ರೆ ಮಿಥ್ಯಾ ಭಕ್ತಿಗೆ ಸಮಾನವಾದಂತ ಒಂದು ಹೃದಯವನ್ನ ನಾವು ಕಠಿಣ ಪಡಿಸ್ಕೊಂಡ ನಿಮಿತ್ತವಾಗಿ ಯೇಸು ಸ್ವಾಮಿಗೆ ನಮ್ಮನ್ನ ನೋಡಿದಾಗ ಬಹಳಷ್ಟು ದುಃಖವಾಗುತ್ತೆ. ಅದಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ಒಂದು ಸಾಮ್ಯವನ್ನ ನಮ್ಗೆ ಹೇಳುವಂತವನಾಗಿದ್ದಾನೆ. ಅದಕ್ಕೂ ಮೊದಲನೇದಾಗಿ ಅದರಿಂದ ಅವರ ಅಭಿಪ್ರಾಯಗಳು ಯಾಕೆ ತಪ್ಪಾಗಿದೆ ಎಂಬುದಕ್ಕೆ ಆತನ ಕಾರಣವನ್ನ ಹೇಳ್ತಾರೆ. ಕಾರಣ ಏನು ಅಂದ್ರೆ ಅವ್ರ ಸಂಪ್ರದಾಯನ ಹಿಡ್ಕೊಂಡಿದ್ರು, ಅವರ ತತ್ವವನ್ನ ಹಿಡ್ಕೊಂಡಿದ್ರು. ಆದ್ರೂ ನಿಜವಾಗ್ಲೂ ಅವರು ದೇವರ ವಾಕ್ಯವನ್ನ ಪರಲೋಕದ ಮನ್ನವನ್ನ ಹಿಡಿದ ನಿಮಿತ್ತವಾಗಿ ಅವರೆಲ್ಲ ಅಭಿಪ್ರಾಯಗಳು ಕೂಡ ತಪ್ಪಾಗಿತ್ತು ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅವ್ರ ವಿಚಾರದಲ್ಲಿ ಬಹಳಷ್ಟು ದುಃಖವನ್ನ ಪಡುವಂತವನಾಗಿದ್ದಾನೆ. ಹಾಗೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ಒಂದು ಸಾಮ್ಯವನ್ನ ನೋಡ್ತೀವಿ. ಆ ಸಾಮ್ಯ ಏನಪ್ಪಾ ಅಂತಂದ್ರೆ, ದ್ರಾಕ್ಷ ತೋಟದ ಯಜಮಾನನು ಒಕ್ಕಲಿಗೆಯರಿಗೆ ತನ್ನ ಒಂದು ದ್ರಾಕ್ಷಿಯ ತೋಟವನ್ನ ವಾರಕ್ಕೆ ಕೊಟ್ಟು ದೂರ ದೇಶಕ್ಕೆ ಹೋಗುವಂತ ವಿಚಾರವನ್ನ ನಾವು ನೋಡ್ಕೊಳ್ತೀವಿ. ಅಲ್ಲಿ ದೂರ ದೇಶಕ್ಕೆ ಹೋದಂತ ಸಮಯದಲ್ಲಿ ಸ್ವಾಮಿ ಏನ್ ಮಾಡ್ತಾನೆ, ಮೊದಲನೇದಾಗಿ ಫಲಕಾಲಕ್ಕೆ ಬಂದಾಗ ತನ್ನ ಜನರನ್ನ ಕಳಿಸ್ತಾನೆ, ಅಂದ್ರೆ ಪ್ರವಾದಿಗಳನ್ನ ಕಳಿಸ್ತಾನೆ, ದೇವ ದರ್ಶಕರನ್ನ ಕಳಿಸ್ತಾನೆ. ಇವ್ರನ್ನೆಲ್ಲ ಕಳಿಸ್ತಾ ಇದ್ದಂತ ಸಮಯದಲ್ಲಿ ಆ ವಾರಕ್ಕೆ ತೆಗೆದುಕೊಂಡಿರುವಂತ ಜನರು ಒಕ್ಕಲ್ ಮಾಡ್ತಾ ಇರುವಂತ ಆ ಜನರು ಏನ್ ಮಾಡ್ತಾರೆ, ಅವ್ರನ್ನ ಕೊಲ್ತಾ ದೈವ ದರ್ಶಕರನ್ನ ಏನ್ ಮಾಡ್ತಾರೆ, ಪರಲೋಕ ರಾಜ್ಯದ ಸುವಾರ್ತೆಯನ್ನ ಮನುಷ್ಯರಿಗೆ ತಿಳಿಸ್ಲಿಕ್ಕೆ ದೇವರು ಆರಿಸ್ಕೊಂಡಂತ ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ತಾರೆ, ಈ ಜನಗಳು ಏನ್ ಮಾಡ್ತಾರೆ, ಸಾಯಿಸ್ತಾವ. ಕೊನೆಯದಾಗಿ ಸ್ವಾಮಿ ಎಲ್ರನ್ನು ಕಳಿಸಿ ನಂತರ ಅವ್ರೆಲ್ರನ್ನು ಹೊಡೆದು ಹೊರಗಡೆ ಹಾಕ್ತಾರೆ. ಕೊನೆಗೆ ತನ್ನಗಿದ್ದಂತ ಒಬ್ಬನೇ ಮಗನು, ಈ ಒಕ್ಕಲಿಗನ ಆಗಿ ಇದ್ದವನಿಗೆ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ಕೂಡ ಯೇಸು ತಂದೆಯಾದಂತ ದೇವರು ಕಳಿಸ್ತಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ,
ಇನ್ನು ಅತಿ ಕ್ರೌರ್ಯವನ್ನ ತಂದೆಯ ಮಗನ್ಗೆ ಏನ್ ಮಾಡ್ತಾರೆ, ಮಾಡ್ಲಿಕ್ಕೆ ಹೋಗ್ತಾರೆ. ಬನ್ನಿ, ಈತನೇ ಏನಾಗಿದ್ದಾನೆ, ಈ ಒಂದು ಒಕ್ಕಲಿಗನಿಗೆ, ಈ ಒಂದು ನಾವು ಮಾಡ್ತಾ ಇದೀವಲ್ಲ ಒಕ್ಕಲಿಗೆ, ಇವನೇ ಯಜಮಾನ್, ಇವನೇ ಬಾಧ್ಯನು ಬಿಡಿಸ್ತಾನೆ ಎಂಬುದಾಗಿ ಹಿಡಿದು ಅವನ್ನ ಹೊಡೆದು ಆ ಹೊರಗಡೆ ಹಾಕಿ, ತೋಟದಿಂದ ಹೊರಗಡೆ ಹಾಕಿ ಹೊಡೆದು ಸಾಯಿಸ್ಬಿಡ್ತಾರೆ ಎಂಬುವಂತ ದೃಶ್ಯವನ್ನ ನಾವು ನೋಡ್ತೀವಿ. ಈ ದೃಶ್ಯವನ್ನ ನೋಡಿದಾಗ ಪರಿಸಾಯರಿಗೆ ಅರ್ಥವಾಗುತ್ತೆ, ಈ ಒಂದು ಯೇಸು ಸ್ವಾಮಿ ಪರಿಸಾಯರು ಮತ್ತು ಸದ್ದುಕಾಯರು ಶಾಸ್ತ್ರಿಗಳಿಗೆ, ಅಲ್ಲಿದ್ದಂತ ಬೋಧಕರಿಗೆ, ಧರ್ಮ ಉಪದೇಶವನ್ನ ಮಾಡ್ತಿದ್ದಂತ ಬೋಧಕರಿಗೆ ಅರ್ಥವಾಗುತ್ತೆ, ಇವರು ನನ್ನ ವಿಚಾರದಲ್ಲೇ ಏನ್ ಮಾಡ್ತಾ ಇದ್ದಾನೆ, ಅವನು ಮಾತಾಡ್ತಾ ಇದ್ದಾನೆ. ಅಂದ್ರೆ ಆ ಕಥೆಯ ಸಂಪೂರ್ಣವಾದಂತ ಸಾರಾಂಶ ಪರಿಸಾಯರಿಗೆ ಅರ್ಥವಾಗುತ್ತೆ. ಹೇಗೆ ಅಂತಂದ್ರೆ, ಕೊನೆಯದಾಗಿ ಸ್ವಾಮಿ ಹೇಳ್ತಾನೆ, ಆ ಒಂದು ಕಥೆಯ ಸಾರಾಂಶದಲ್ಲಿ ಒಕ್ಕಲಿಗನು ವಾರಕ್ಕೆ ಕೊಟ್ಟು ಹೋಗಿದ್ದಂತ ಆ ಯಜಮಾನನು ಬಂದಾಗ ಏನ್ ಮಾಡ್ತಾನೆ, ಆ ಯಜಮಾನನು ಬಂದಾಗ ಏನ್ ಮಾಡ್ತಾನೆ, ಆ ಹೊಲವನ್ನ ಅವರಿಂದ ತೆಗೆದುಕೊಂಡು, ಒಕ್ಕಲಿಗೆ ಕೊಟ್ಟಿದ್ದಂತ ಆ ಒಂದು ವಾರಕ್ಕೆ ಅವರಿಂದ ತೆಗೆದುಕೊಂಡು ಮತ್ತೆ ಏನ್ ಮಾಡ್ತಾನೆ, ಬೇರೆಯವ್ರಿಗೆ ಆ ಹೊಲವನ್ನ ಕೊಡ್ತಾನೆ ಎಂಬುವಂತ ವಿಚಾರವನ್ನ ಮನಗಂಡಂತ ಯಹೂದ್ಯರು, ಧರ್ಮ ನಾಯಕರು, ಮಹಾಯಾಜಕರು, ಇವರೆಲ್ಲ ಪರಿಸಾಯರು, ಇವರೆಲ್ಲ ಏನ್ ಮಾಡ್ತಾರೆ, ಇದು ನಮ್ಮ ವಿಚಾರವಾಗಿ ಹೇಳ್ತಾನೆ ಎಂಬುವಂತ ವಿಚಾರವನ್ನ ತಿಳ್ಕೊಡ್ತಾನೆ. ಅದ್ರ ನಿಮಿತ್ತವಾಗಿ ಅವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನ ಕೊಲ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇವ್ರು ನಮ್ಮ ವಿಚಾರವಾಗಿ ಹೇಳ್ತಾ ಇದ್ದಾನೆ, ಅದ್ರ ನಿಮಿತ್ತವಾಗಿ ಈತನ್ನ ನಾವೇನ್ ಮಾಡ್ಬೇಕು, ಕೊಲ್ಬೇಕು ಎಂಬುವಂತ ವಿಚಾರವನ್ನ ಅವರಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಸದ್ದುಕಾಯರು, ಶಾಸ್ತ್ರಿಗಳು ಮತ್ತು ಯಹೂದ ನಾಯಕರ ರಕ್ಷಣೆಯ ಬಗ್ಗೆ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ನ ಚಿಂತಿಸ್ತಾ ಇದ್ರು. ಅವರು ಕೂಡ ನೋಡ್ರಿ, ಯೇಸು ಸ್ವಾಮಿ ಅಷ್ಟು ಆ ಬೋಧನೆಯನ್ನ ಮಾಡ್ತಾ ಇದ್ದಾಗ್ಲೂ ಕೂಡ ಯೇಸು ಸ್ವಾಮಿಯ ಬೋಧನೆಗೆ ವಿರೋಧವಾಗಿ ನಿಂತಿದ್ದಂತ ಸದ್ದುಕಾಯರು, ಪರಿಸಾಯರು, ಮಹಾಯಾಜಕರು, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಯೇಸು ಸ್ವಾಮಿಯನ್ನ ಮುಂದೆ ಹಾಕ್ಬೇಕೆಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಆಲೋಚನೆ ಮಾಡ್ತಾ ಇದ್ರೆ, ಯೇಸು ಸ್ವಾಮಿ ಅವರೆಲ್ಲರ ರಕ್ಷಣೆಗೋಸ್ಕರ ಚಿಂತಿಸುವಂತನಾಗಿದ್ದಾನೆ. ಅವರೆಲ್ಲರ ರಕ್ಷಣೆಗೋಸ್ಕರ ಚಿಂತಿಸಿ ಅವ್ರನ್ನ ಈ ಒಂದು ದುಷ್ಟ ವ್ಯವಸ್ಥೆಯಿಂದ ತಪ್ಪಿಸ್ಬೇಕು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ಗತಾಯವಾಗಿ ಏನ್ ಮಾಡ್ತಾ ಇದ್ದಾನೆ, ಎಚ್ಚರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಇನ್ನೊಂದು ವಿಚಾರವನ್ನ ಪ್ರವಾದಿಯಾದಂತ ಯೆಶಾಯ ನಮಗೆ ಹೇಳುವಂತ, ಈ ಎಲ್ಲಾ ಉದಾಹರಣೆಯಲ್ಲಿ ಏನ್ ಮಾಡ್ತೀವಿ, ಅದಿಂದ ತೆಗೆದುಕೊಂಡು ಉದಾಹರಿಸುವ ನೋಡ್ತೀವಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಯೆಶಾಯನಿಗೆ ಏನಾಯ್ತು, ಇಸ್ರಾಯೇಲರಿಗೆ ಪ್ರವಾದಿಯು ಎಚ್ಚರಿಸಬೇಕೆ ದೇವರು ಅವನಿಗೆ ಯಾವ ಸಂದೇಶವನ್ನ ಕೊಡ್ತಾನೆ ನೋಡ್ರಿ. ಯೆಶಾಯನು ಬರೆದ ಪ್ರವಾದ 1ರಿಂದ 5ನೇ ಅಧ್ಯಾಯ ತನಕ ಆ ಒಂದು ಕಾಲದಲ್ಲಿದ್ದಂತ ಎಲ್ಲಾ ರೀತಿಯಾದಂತ ಧರ್ಮ ಭ್ರಷ್ಟತೆ, ಎಲ್ಲಾ ರೀತಿಯಾದಂತ ದೇವರಿಗೆ ವಿರೋಧವಾಗಿ ನಡೆಯುವಂತ ಕಾರ್ಯ, ಎಲ್ಲಾ ರೀತಿಯಾದಂತ ವಂಚನೆ, ಭ್ರಷ್ಟಾಚಾರ, ಲಂಚಾವತಾರ ಎಲ್ಲವನ್ನ ಯೆಶಾಯನು ಚೆನ್ನಾಗಿ ನೋಡ್ತಾನೆ. ಎಲ್ಲಾ ಕಡೆಗೂ ದುಷ್ಟತನ ತುಂಬಿ ತುಳುಕುವಂತ ವಿಚಾರವನ್ನ ಯೆಶಾಯನು ಏನ್ ಮಾಡ್ತಾನೆ, ನೋಡ್ತಾನೆ. ಆದ್ರೆ ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋದು, 6ನೇ ಅಧ್ಯಾಯಕ್ಕೆ ಬಂದಾಗ ಈ ಲೋಕ ಎಷ್ಟೇ ಕೆಟ್ಟೋಗಿದ್ದಾಗೂ ಈ ಲೋಕವನ್ನ ಸೃಷ್ಟಿ ಮಾಡಿದಂತ ಮಹಾಪರಿಶುದ್ಧನಾದಂತ ಯೆಹೋವನು, ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನು ಮಹಾಪರಿಶುದ್ಧನು. ನಾವೆಷ್ಟೇ ಭ್ರಷ್ಟರಾದ್ರೂ ಕೂಡ ಆತನ್ ಮಾತ್ರ ಮಹಾಪರಿಶುದ್ಧನು ಎಂಬುವಂತ ವಿಚಾರವನ್ನ ಯೆಶಾಯನು ಮನಗಾಣ್ತಾನೆ. ಆ ಸೆರಾಫಿಯರು ಕೂಗ್ತಾರೆ, ಏನಂತ ಕೂಗ್ತಾನೆ ಅಂದ್ರೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ 3 ಸಾರಿ ಕೂಡಿದಾಗ ಇಡೀ ಒಂದು ಭೂಮಂಡಲ, ಪರಲೋಕವೇ ಏನಾಗುತ್ತೆ, ಶೇಕ್ ಆಗುತ್ತೆ. ನಾವು ನೋಡಿ, ಆತನು ಪರಿಶುದ್ಧನು ಎಂಬುದಾಗಿ ಕೂಗಿದಾಗ ಭೂಮಿ ಅದುರ್ತು ಎಂಬುದಾಗಿ ನೋಡ್ತೀವಿ. ಆಗ ಅವನ್ಗೆ ಏನಾಗುತ್ತೆ ಅಂತಂದ್ರೆ, ಪರಲೋಕ ರಾಜ್ಯದಲ್ಲಿ ಸೇನಾಧೀಶ್ವರನಾದಂತ ಯೆಹೋವನು ತನ್ನ ಮಂದಿರದಲ್ಲಿ ಮಹಿಮೆಯಿಂದ ತುಂಬಿರುವಂತದನ್ನ ಆತನ ನೋಡ್ತಾನೆ. ಮಹಿಮೆಯಿಂದ ತುಂಬಿರುವಂತದನ್ನ ನೋಡಿದಾಗ ಅವನ್ ಏನ್ ಮಾಡ್ತಾನೆ, ತನ್ನತನವನ್ನ ಅರ್ಥ ಮಾಡ್ಕೊಳ್ತಾನೆ. ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಅಂತಂದ್ರೆ, ಆತನ ಮಂದಿರದಲ್ಲೆಲ್ಲ ಆತನ ನರಿಗೆ ಹರಡಿ
ಮಹಿಮೆಯುಳ್ಳ ದೇವರನ್ನ ಆತನು ಕಂಡಂತ ಸಮಯದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 5 ಅಧ್ಯಾಯದಲ್ಲಿ ಅವನು ನೋಡಿದಂತ ಎಲ್ಲಾ ದೃಷ್ಟತನವು ಆ ತಳ್ಳಿ ಹಾಕಿ ಆತನು ಆ ಒಂದು ಮಹಿಮೆಯನ್ನ ನೋಡಿದಾಗ ಅವನೇನ್ ಮಾಡ್ತಾನೆ, ಕೂಗ್ಕೊಳ್ತಾನೆ. ಯಾವ ರೀತಿಯಾಗಿ ಕೂಗ್ಕೊಳ್ತಾನೆ ಅಂತಂದ್ರೆ, ನಾನು ಹೊಲಸು ಮಾತನಾಡುವವನು, ಹೊಲಸು ಮಾತು ಆಡುವವರ ಮಧ್ಯದಲ್ಲಿ ನಾನು ಜೀವಿಸುವನು. ಇಂಥವನ ಕಣ್ಣು ರಾಜಾದಿ ರಾಜನನ್ನ ಸೇನಾಧೀಶ್ವರನಾದ ಯೆಹೋವನನ್ನ ಕಣ್ತಲ್ಲ. ನಾನು ಬದುಕುವಾಗಿಲ್ಲ, ನನ್ನ ಬದುಕುವಾಗಿಲ್ಲ. ಇವಾಗ ಯೆಹೋವನ ಸ್ವಾಮಿಯ ಸ್ವರೂಪವನ್ನ ನಾವು ವಾಕ್ಯದ ಮುಖಾಂತರವಾಗಿ ಕಾಣ್ತೀವೋ, ಕಂಡಂತ ಸಮಯದಲ್ಲಿ ನಮ್ಮ ಕೆಟ್ಟತನ, ನಮ್ಮ ಪಾಪತನ, ನಮ್ಮ ಅಯೋಗ್ಯತನ ನಮ್ಗೆ ಅರ್ಥ ಆದಾಗ ನಮ್ಮನ್ನ ಬಿಡಿಸೋರು ಯಾರಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾರೋ ಮಾತಾಡ್ತಾರೆ, ಅವ್ರಿಗೆ ಮೈಕ್ ಆಫ್ ಮಾಡ್ರಿ ಅವ್ರನ್ನ. ಅವ್ರು ಆ ರೀತಿಯಾಗಿ ಬೆಂಗಳೂರವ್ರು. ಕೂತ್ಕೊಂಡಂತ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ, ಒಬ್ಬ ದೇವದೂತನು, ಸೆರಾಫಿನಲ್ಲಿ ಒಬ್ಬ ದೇವದೂತನು ಅವನು ಪಾಪವನ್ನ ನೀಗಿಸ್ಲಿಕ್ಕೋಸ್ಕರ ಒಂದು ಕೆಂಡವನ್ನ ತೆಗೆದುಕೊಂಡು ಆತನ ಬಾಯಿಗೆ ಹಿಡ್ಕೊಂಡು ಪ್ರಾಯಶ್ಚಿತವಾಯ್ತು ಎಂಬುದಾಗಿ ಹೇಳಿದ ಕ್ಷಣಕ್ಕೆ ಅದಾದ ಕ್ಷಣಕ್ಕೆ ದೇವರು ಒಂದ್ ಮಾತನ್ನ ಹೇಳ್ತಾರೆ, ನಾನು ಯಾರನ್ನ ಕಳಿಸ್ರಿ, ನನಗೋಸ್ಕರ ಯಾರಿದ್ದಾರೆ ಎಂಬುವಂತ ಒಂದು ಮಾತು ಕೇಳಿದ ಕ್ಷಣ ಯೇಸುವನ್ನ ಕಳಿಸು, ಈಗ ನಾನಿದ್ದೇನೆ, ನನ್ನನ್ನ ಕಳಿಸು ಎಂಬುದಾಗಿ ಹೇಳ್ತಾನೆ. ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂತ ಸಮಯದಲ್ಲಿ, ಯೇಸು ಸ್ವಾಮಿಯ ಬೋಧನೆಯನ್ನ ಮೊದಲನೇದಾಗಿ ನಾವು ಮನವರಿಕೆ ಮಾಡ್ಲಿಕ್ಕೂ ಮೊದಲಾಗಿ ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ಯಾವ ರೀತಿಯಾಗಿ ಯೆಶಾಯನು ಯಾವಾಗ ಅವನ ಪಾಪವು ಪರಿಹಾರವಾಯಿತು, ತನ್ನ ದೇವರನ್ನ ಎಷ್ಟೇ ಪಾಪ ಈ ಲೋಕದಲ್ಲಿ ತುಳುಕ್ತಿದ್ರು ಕೂಡ ನನ್ನ ದೇವರು ಯಾವಾಗ್ಲೂ ಮಹಾಪರಿಶುದ್ಧನಾಗಿರ್ತಾನೆ ಎಂಬುವಂತ ಸತ್ಯಾಂಶವನ್ನ ಅರ್ಥ ಮಾಡ್ಕೊಂಡ ಆ ಕ್ಷಣಕ್ಕೆ ಅವನು ಗೊತ್ತಾಗತ್ತೆ ನಾನು ಪಾಪಿ ಎಂಬುದಾಗಿ. ಆಗ ಅವನು ಕೂಗ್ಕೊಂಡಾಗ ದೇವದೂತನ ಏನ್ ಮಾಡ್ತಾನೆ, ಅವನ ತಂಡಸದಲ್ಲಿ ಒಂದು ಕೆಂಡವನ್ನ ತೆಗೆದುಕೊಂಡು ಬಂದು ಅವನ ಬಾಯಿಗೆ ಮುಟ್ಟಿಸ್ತಾನೆ. ಮುಟ್ಟಿದ ಕ್ಷಣಕ್ಕೆ ಅವನ ಪಾಪ ಪ್ರಾಯಶ್ಚಿತವಾಗುತ್ತೆ, ಪಶ್ಚಾತ್ತಾಪ ಅವನ ಒಂದು ಪಾಪಕ್ಕೆ ಪ್ರಾಯಶ್ಚಿತ ಹೋಗುತ್ತೆ. ದೇವರಿಗೆ ನಾನು ವಿಧೇಯನಾಗ್ಬೇಕು. ದೇವರು ಸರ್ವಶಕ್ತನು, ಈ ಲೋಕ ಎಷ್ಟೇ ಪಾಪದಿಂದ ತುಂಬಿದ್ರು ಕೂಡ ಆತನ ಪರಿಶುದ್ಧನಾಗಿದ್ದಾನೆ. ಆತನ ಮಾತಿಗೆ ನಾನು ವಿಧೇಯನಾಗ್ಬೇಕು, ಆತನ ವಾಕ್ಯವನ್ನ ನಾನು ಕೇಳ್ಬೇಕು, ಆತನ ವಾಕ್ಯವನ್ನ ನಾನು ಸಾರ್ಬೇಕು ಎಂಬುದಾಗಿ ಅವನು ಏನ್ ಮಾಡ್ತಾನೆ, ಮನವರಿಕೆ ಮಾಡಿದಾಗ ನನ್ನನ್ನ ಕಳಿಸು ಅಂತ ಹೇಳ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ಹೋಗು, ಈ ಜನರಿಗೆ ಸುವಾರ್ತೆಯನ್ನ ಸಾರು. ಈ ಜನರಿಗೆ ಸುವಾರ್ತೆಯನ್ನ ಸಾರ್ತಾ ಅವ್ರು ಕಣ್ಣಿದ್ರು ತಿಳ್ಕೊಳ್ಲಿಕ್ಕಾಗೋದಿಲ್ಲ, ಕಿವಿ ಹಿಡಿದ್ರು ಕೇಳ್ಲಿಕ್ಕಾಗಲ್ಲ, ಅವ್ರ ಕಣ್ಣಿಗೆ ಅಂಟು ಬರಿ ಎಂಬುದಾಗಿ. ಯಾಕೆ ಈ ಮಾತನ್ನ ಹೇಳ್ತಾನೆ? ಅವ್ರ ಕೈಲಿ ಧರ್ಮಶಾಸ್ತ್ರವಿದೆ, ನಮ್ ಕೈಲೂ ಧರ್ಮಶಾಸ್ತ್ರವಿದೆ. ಆವತ್ತಿನಿಂದ ಪವಿತ್ರಾತ್ಮನ ಶಕ್ತಿ ತುಳುಕ್ತಾ ಇತ್ತು. ಇವತ್ತಿನೂ ಕೂಡ ಮುಂಗಾರು ಮಳೆ ನಮ್ಮಲ್ಲಿ ಬಿದ್ದು ಫಲವನ್ನ ಕೊಡ್ತಾ ಇದೆ. ಇವತ್ತಿನಿಂದಲೂ ಕೂಡ ನಾವೇನ್ ಮಾಡ್ತಾ ಇಲ್ಲ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರೆ ನೋಡ್ರಿ, 2 ಥೆಸಲೋನಿಕದವರು ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ಒಂದು ವಿಚಾರವನ್ನ ಹೇಳ್ತಾರೆ. ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿದ ವಿಚಾರವಾಗಿ 2 ಥೆಸಲೋನಿಕದವರು ಬರೆದ ಪತ್ರಿಕೆ ಒಂದು ವಚನವನ್ನ ಹೇಳ್ತಾನೆ. 12ನೇ ವಚನದ 10ನೇ ವಚನದಿಂದ ಏನಂತ ಹೇಳ್ತಾನೆ ಅಂತಂದ್ರೆ, ಅವರು ಸತ್ಯದ ಮೇಲೆ ಪ್ರೀತಿ ನೀಡದ ಕಾರಣದಿಂದ, ಇದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವಂತೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವುದಾಗಿ. ನಾವು ಸತ್ಯವನ್ನ ನಂಬದೆ ಹೋದ್ರೆ ಸ್ವಾಮಿ ಹೇಳ್ತಾನೆ ಅವ್ರಿಗೆ ಅಂಟು ಬಳಿ. ಅಂದ್ರೆ ಅಂಟು ಬಳಿ ಅಂತಂದ್ರೆ ಸ್ವಾಮಿ ಹೇಳಿ 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 ಸಾಕಾಗಿದೆ. ನಾವು ಕೂಡ ಟೀಚರ್ಸ್ ಗಳಾಗಿದೀವಿ, ನಮಗೂ ಗೊತ್ತಿದೆ ನಾವು ಮಕ್ಕಳನ್ನ ಯಾವ ರೀತಿಯಾಗಿ ತರಬೇತಿ ತರಬೇಕು ಅಂತ. ಒಂದು ಪಕ್ಷ ಅವ್ರಿಗೆ ಹೇಳಿ ಹೇಳಿ ಸಾಕಾದ ಸಮಯದಲ್ಲಿ ನಾವು ಕೂಡ ನೋಡ್ರಿ, ನೀವು
ಸತ್ಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಸೇನಾಧೀಶನಾದ ಯೆಹೋವನ ನಮ್ ಮುಂದೆ ನಿಲ್ಲಿಸ್ಬೇಕು. ಒಳ್ಳೇದನ್ನ ನಮ್ಗೆ ತಿಳಿಸ್ಬೇಡ್ರಿ, ಅಸತ್ಯವನ್ನೇ ನಮ್ಗೆ ತಿಳಿಸ್ರಿ. ನಾವು ಅಸತ್ಯವನ್ನೇ ಕೇಳ್ತೀವಿ, ನಮ್ಗೆ ಯೆಹೋವನು ಬೇಡ, ನಾವು ಅಸತ್ಯದ ಆಶ್ರಯವನ್ನೇ ಮೊರೆ ಹೋಗ್ತೀವಿ ಎಂಬುದಾಗಿ ಏನ್ ಮಾಡ್ತಾರೆ ಅವರು ಯೆರೆಮೀಯನಿಗೆ ಹೇಳಿ ಆತನ್ನ ಮಾತುಗಳಿಂದ ಬಡಿಯುವಂತದನ್ನ ನಾವು ಕೇಳಿಸ್ಕೊಳ್ತೀವಿ. ಅಂತವ್ರಿಗೆ ಸ್ವಾಮಿ ಹೇಳ್ತಾನೆ ಅವ್ರ ಕಣ್ಣಿಗೆ ಹಂಟು ಬಟ್ಟೆ. ಸ್ವಾಮಿ ಹೇಳ್ತಾರಲ್ಲ, ಇನ್ನೂ ಫಲ ಈ 3 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ, ಈ ಒಂದು ಮರದಲ್ಲಿ ಫಲ ಸಿಕ್ಕಿಲ್ಲ, ಯಾಕೆ ಈ ಭೂಮಿ ಬಂಜೆ ಆಗ್ಬೇಕು, ಇದನ್ನ ಕತ್ತರಿಸಿ ಬಿಸಾಡು ಅಂತ ಹೇಳ್ತಾನಲ್ಲ, ಅದೇ ರೀತಿಯಾಗಿ ಸ್ವಾಮಿ ನಮ್ಮ ವಿಚಾರದಲ್ಲೂ ಮಾಡ್ತಾನೆ. ಇವ್ರಿಗೆ ಹಂಟು ಬಳಿ, ಇವ್ರ ಹೃದಯ ಕೊಬ್ಬೇರಿಸಿ ಇವ್ರು ಇನ್ನೂ ಕೂಡ ಅದರಲ್ಲೇ ಜೀವಿಸ್ತೆ, ನನ್ನ ಕಡೆಗೆ ಹೇಗೂ ತಿರ್ಕೊಳ್ಬಾರ್ದು ಅಂತ ಇವ್ರು ಏನ್ ಮಾಡ್ತಿದಾರೆ, ತಮ್ಮ ಕಿವಿಗಳನ್ನ ಕಠಿಣ ಮಾಡ್ಕೊಂಡಿದ್ದಾರೆ. ಇವ್ರ ಕತ್ತುಗಳನ್ನ ನನಗೆ ವಿಧೇಯರಾಗದಷ್ಟು ಬಗ್ಗುವುದೇ ರೀತಿಯಲ್ಲಿ ಕಬ್ಬಿಣದಷ್ಟು ವಜ್ರದಷ್ಟು ಇವ್ರು ಏನ್ ಮಾಡ್ತಾರೆ, ಕಠಿಣ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ಸ್ವಾಮಿ ಹೇಳಿ ನಮ್ಗೆ ತಿಳಿಸುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಹೇಳುತ್ತೆ, ಯೆಶಾಯ ಪ್ರವಾದಿಯು 6ನೇ ಅಧ್ಯಾಯದಿಂದ ಉದಾಹರಿಸಲ್ಪಡುವುದರ ಮೂಲಕ ಯೇಸು ಕ್ರಿಸ್ತನು ಸತ್ಯವೇದದಿಂದ ಒಂದು ಪ್ರಾಮುಖ್ಯವಾದ ಸತ್ಯವನ್ನು ತಿಳಿಸುತ್ತಾನೆ. ಅದೇ ನಿಜನೂ ಆಗಿದ್ದರೂ ದೇವರು ಅವನನ್ನು ಸಹ ಪರಲೋಕಕ್ಕೆ ಸೇರಿಸಬೇಕೆಂಬ ಬಯಕೆ ಹೊಂದಿದ್ದಾನೆ. ಆದರೆ ಅಂತವನು ತನ್ನದೇ ಆದ ಅಭಿಪ್ರಾಯ ಹೊಂದಿ ಹೃದಯವನ್ನ ಕಠಿಣ ಮಾಡಿಕೊಳ್ಳುವುದರಿಂದ ತನ್ನ ರಕ್ಷಣೆಯನ್ನು ತಾನೇ ಕಳೆದುಕೊಳ್ಳುತ್ತಾನೆ. ನೋಡಿ, ಯೇಸು ಸ್ವಾಮಿಗೆ ಇರುವಂತದ್ದು ಯಾರು ಕೂಡ ನಾಶವಾಗಬಾರ್ದು. ತಂದೆ ಆದಂತ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ಟಿರೋದು ಯಾರೂ ಕೂಡ ನಾಶವಾಗದೆ ಎಲ್ಲರೂ ರಕ್ಷಣೆಯನ್ನು ಹೊಂದಬೇಕು ಎಂಬುದಾಗಿ. ಈ ರಕ್ಷಣೆಯನ್ನ ಹೊಂದದೆ ಅದರಿಂದ ವಂಚಿತರಾಗುವಂತವ್ರು ನಾವು. ಅದಕ್ ಕಾರಣ ಏನು ಅಂತಂದ್ರೆ, ನಾವು ಸತ್ಯದ ಮೇಲೆ ಪ್ರೀತಿ ನಡೆದೆ ಅಸತ್ಯವನ್ನ ಆಶ್ರಯಿಸ್ಕೊಂಡು ಏನ್ ಮಾಡ್ತಾ ಇದೀವಿ, ನಮ್ಮ ಸಂಪ್ರದಾಯಗಳ ಮುಖಾಂತರವಾಗಿ, ನಮ್ಮ ಲೌಕಿಕವಾದಂತ ಆ ಜೀವಿತದ ಮುಖಾಂತರವಾಗಿ ನಾವು ಜೀವಿಸ್ತಾ ಕ್ರಿಸ್ತರಿಗೆ ಬಹುದೂರ ಹೋಗಿ ನಮ್ಮ ಆತ್ಮಗಳ ರಕ್ಷಣೆಯನ್ನ, ಪರಲೋಕ ರಾಜ್ಯದ ಆ ಸಂಪದ್ಭರಿತವಾದಂತಹ ದೇಶವನ್ನ ನಾವೇ ಸ್ವತಃ ನಮ್ಮ ಕೈಯಿಂದ ಏನ್ ಮಾಡ್ತಾ ಇದ್ವಿ, ನಾವು ಕಳಚ್ಕೊಳ್ತಾ ಇದ್ವಿ. ಕೈ ಜಾರಿ ಹೋಗುವಂತದ್ದು ನಮ್ಮಿಂದ, ದೇವರಿಂದ ಅಂತಲ್ಲ. ದೇವರು ಮಾಡ್ಬೇಕಾದಂತ ಎಲ್ಲಾ ಕೆಲಸ ನೋಡ್ರಿ, ದೇವರು ಮಾಡ್ಬೇಕಾದಂತ ಎಲ್ಲಾ ಕೆಲಸವನ್ನ ಮಾಡಿದಾನೆ ಪರಲೋಕ ರಾಜ್ಯಕ್ಕೆ. ಆದ್ರೆ ನಾವು ಮಾಡ್ಬೇಕಾದ್ದೇನು, ನಂಬಿ ಆತನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ಕೊಂಡು ಆತನ ಮಾತಿಗೆ ವಿಧೇಯರಾಗಿ ನಾವು ಆತನಿಗೆ ಪರಿಪೂರ್ಣವಾದಂತಹ ಪ್ರೀತಿಯನ್ನ ತೋರಿಸ್ತಾ ಬರ್ಬೇಕು ಅನ್ನೋದನ್ನೇ ಸ್ವಾಮಿ ನಮ್ಮಿಂದ ಅಪೇಕ್ಷಿಸುವಂತನಾಗಿದೆ. ದೇವ್ರಿಗೆ ನಮ್ಮಿಂದ ಆಗ್ಬೇಕಾದ್ದೇನೂ ಇಲ್ಲ. ದೇವ್ರೆ ನಮಗೋಸ್ಕರ ಎಲ್ಲವನ್ನಾ ಮಾಡಿದಾನೆ. ನಾವು ಆತನಿಗೆ ವಿಧೇಯರಾದಂತ ಜನರಾಗಿ ಆತನ ರಾಜ್ಯಕ್ಕೆ ಆತ್ಮಗಳನ್ನ ಕೂಡಿಸುವಂತ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರ್ಬೇಕಾದೊಂದನ್ನೇ ಸ್ವಾಮಿ ಕೇಳ್ತಾ ಇದ್ದಾನೆ ವಿನಃ ಬೇರೆ ಯಾವುದನ್ನು ಕೂಡ ಸ್ವಾಮಿ ನಮ್ಮಿಂದ ಕೇಳ್ತಾ ಇಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ, ನಾವು ಎಂತಹ ನೆಲವಾಗಿರಬೇಕೆಂದು ನಾವೇ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಕ್ರಿಸ್ತನಿಗೆ ತನ್ನನ್ನು ಒಪ್ಪಿಸಿಕೊಡಬೇಕೋ ಅಥವಾ ಇಲ್ಲವೋ ಎಂಬುದನ್ನು ಪ್ರತಿಯೊಬ್ಬನು ಸ್ವತಃ ತಾನೇ ನಿರ್ಧರಿಸುತ್ತಾನೆ. ಕೊನೆಯಲ್ಲಿ ನಾವೇ ಆಯ್ಕೆ ಮಾಡುತ್ತೇವೆ, ನಮ್ಮ ಸ್ವಂತ ಆಯ್ಕೆ. ಹೌದಲ್ಲ? ನಾವು ಮೋಶೆ ಹೇಳ್ತಾನೆ ಇಸ್ರಾಯೇಲ್ಗೆ, ನಾನು ಜೀವ ಮತ್ತು ಮರಣ ಎರಡನ್ನೂ ಕೂಡ ನಿಮ್ ಮುಂದೆ ಇಟ್ಟಿದ್ದೀನಿ. ನೀವು ಯಾವುದನ್ನ ಆರಿಸ್ಕೊಳ್ತಿರೋ ಅದ್ರ ಮೇಲೆ ಏನಾಗುತ್ತೆ, ನಿಮಗೆ ಜೀವ ಬೇಕಾದ್ರೆ ಜೀವ ಸಿಕ್ಕುತ್ತೆ, ಶಾಪ ಬೇಕಾದ್ರೆ ಶಾಪ ಸಿಕ್ಕುತ್ತೆ ಎಂಬುದಾಗಿ ಸ್ವಾಮಿ ಏನ್ ಮಾಡಿದಾನೆ, ಮೋಶೆಯ ಮುಖಾಂತರವಾಗಿ ನಮ್ಗೆ ತಿಳಿಸಿದ್ದಾನೆ. ಇಷ್ಟೆಲ್ಲ ನಾವು ತಿಳಿದಿದ್ದೀವಿ. ಒಂದು ಸಾಮ್ಯದಿಂದ ಎಷ್ಟು ಉದಾಹರಣೆಯನ್ನ ಸ್ವಾಮಿ ನಮ್ಗೆ ಕೊಡ್ತಾ ಇದ್ದಾನೆ. 2 ರೀತಿಯಾದಂತಹ ಜನರನ್ನ ಈ ಸಾಮ್ಯದಲ್ಲಿ ಸ್ವಾಮಿ ಇಟ್ಟಿದ್ದಾನೆ. ಒಂದು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಆತುರಗೊಳ್ತಿದ್ದಂತ ಶಿಷ್ಯರು, ಇನ್ನೊಂದು ದೇವರ ವಾಕ್ಯವನ್ನ ಅತಿಕ್ರಮಿಸಿ ನಾವೇ ಶ್ರೇಷ್ಠರು ಎಂಬುದಾಗಿ ಮುನ್ನುಗ್ತಿದ್ದಂತ ಫರಿಸಾಯರು. ಇಬ್ಬರು ವಿಚಾರದಲ್ಲೂ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಪಾಠವನ್ನ ಕಲಿಸ್ಲಿಕ್ಕಿದ್ದಾನೆ. ನಾವು ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತ ಶಿಷ್ಯರಾಗ್ಬೇಕು, ಅಥವಾ ಕ್ರಿಸ್ತನನ್ನ ಅತಿಕ್ರಮಿಸಿ ಮುಂದೆ ಹೋಗುವಂತ ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ನಾವಾಗ್ಬೇಕು. ಇದನ್ನ ನೀವು ಆಲೋಚನೆ ಮಾಡ್ಕೊಂಡು ನಾವು ಎಂತ ನಿಲುವಾಗಿರ್ಬೇಕು. ಆತನಿಗೆ ಒಳ್ಳೆ ಇದೆಯೋ, ದೇವರ ವಾಕ್ಯದಿಂದ ನನ್ಗೇನ್ ತಿಳಿವಳಿಕೆ ಇದೆಯೋ ಅಷ್ಟು ನನಗೆ ಕೊಡ್ಲಿಕ್ಕೆ ಶಕ್ತಿ ಸಾಮರ್ಥ್ಯ ಇದೆಯೋ
ಅಷ್ಟು ಫಲವನ್ನ ನಾವು ಕೊಡೋಣ. ಸ್ವಾಮಿ 30ರಲ್ಲಿ ಬೆಳಿಬೇಕಾದ್ರಿಂದ 100 ಕೊಡು ಅಂತ ಹೇಳಲ್ಲ, ಅಥವಾ 100 ಜೊತೆಗೆ 100 ಬೆಳೆಯಂತದನ್ನ 30 ಕೊಡು ಅಂತ ಕೇಳೋದಿಲ್ಲ. ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಪ್ರಕಾರವಾಗಿ ನಮ್ಮ ನೆಲದ ಗುಟ್ಟಿನ ವಿಚಾರವಾಗಿ ನಾವು ಫಲವನ್ನ ಕೊಡ್ತಾ ದೇವರಿಗೆ ವಿಧೇಯರಾಗಿ ಜೀವಿಸ್ಬೇಕು ಎಂಬುವಂತ ವಿಚಾರಕ್ಕೋಸ್ಕರವೇ ಸ್ವಾಮಿ ಈ ಎಲ್ಲಾ ಒಂದು ಸಾಮ್ಯವನ್ನ ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾನೆ. ಇದರಲ್ಲಿ ನಿಮ್ಮ ಪಾತ್ರವೇನು, ನಾವು ಯಾವ ರೀತಿಯಾಗಿ ಜೀವಿಸ್ಬೇಕು ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಈ ಸಾಮ್ಯ ನಮಗೆ ತಿಳಿಸ್ತದೆ ಅಂತ ಹೇಳ್ತಾ ಈ ವಾಕ್ಯಗಳನ್ನ ನಾನು ಮುಗಿಸುವಂತವಳಾಗಿದ್ದೇನೆ. ಈ ಸಹಾಯವನ್ನ ಮಾಡಿಕೊಟ್ಟಂತ ಸರ್ವಶಕ್ತನಾದಂತ ನನ್ನ ಒಡೆಯನಿಗೂ, ಈ ಎಲ್ಲಾ ಮಾಧ್ಯಮದಲ್ಲಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದಿಸುವಂತವಳಾಗಿದ್ದೇನೆ. ಆಮೇಲೆ ಧನ್ಯವಾದಗಳು ಸಹೋದರಿ ಶೋಭಾ ಅವರಿಗೆ. ಉತ್ತಮವಾದ ರೀತಿಯಲ್ಲಿ ಇವತ್ತಿನ ಪಾಠವನ್ನ ನಡೆಸಿಕೊಟ್ಟದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ಚರ್ಚೆಯ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಈ ಪಾಠದ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನ ತಿಳಿಸುವುದು ಅಥವಾ ಹೆಚ್ಚಾದಂತ ಸಂಗತಿಗಳನ್ನ ತಿಳಿದುಕೊಳ್ಳುವಂತ ಬಯಕೆಗಳಿದ್ದು ಪ್ರಶ್ನೆಗಳೇನಾದ್ರೂ ಇದ್ರೆ ದಯಮಾಡಿ ಅದನ್ನ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಮಯ ಮುಕ್ತವಾಗಿದೆ, ಎಲ್ಲರೂ ಕೂಡ ಈ ಸಮಯವನ್ನು ಉಪಯೋಗಿಸ್ಕೊಳ್ಬಹುದು. ಚರ್ಚೆಗೆ ಏನು ವಿಷಯ ಇಲ್ಲ ಅಂದ್ರೆ ಸವಿಸ್ತರವಾಗಿ ಪಾಠವನ್ನ ನಾವು ಕಲ್ತಿದ್ದೇವೆ ಎಂಬತಕ್ಕಂಥ ಅರ್ಥವನ್ನ ಕೊಡ್ತದೆ. ಮುಂದಿನ ಹೇಳಿ ಗುರುನಿ ಹೇಳಿ. ನನ್ಗೆ ಯಾವ್ದೋ ಒಂದು ಡೌಟು, ಅದನ್ನ ಕೇಳೋಣ ಅಂತ. ಕೇಳ್ಬೋದಾ? ಕೇಳಿ. ಸರ್ವೇಶ್ವರನು ಸೈತಾನ್ ಯಾಕೆ ಕೊಲ್ಲಲಿಲ್ಲ? ಫಸ್ಟ್ ಇನ್ನೊಂದ್ಸರಿ ಕೇಳಿ. ಸರ್ವೇಶ್ವರ ನಮ್ಮ ದೇವರು ಯೇಸು ಸ್ವಾಮಿ ಸೈತಾನ್ ಯಾಕೆ ಕೊಲ್ಲಲಿಲ್ಲ? ಇಷ್ಟೆಲ್ಲಾ ಇದ್ ಮಾಡಿದ್ರು ಕೂಡ ಇದು ತಿಳ್ಕೊಳ್ಳೋಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ರು ಅರ್ಥ ಮಾಡ್ಕೊಳ್ಬೇಕಾದಂತ ಪ್ರಶ್ನೆ. ತುಂಬಾ ವಂದನೆಗಳು. ಒಂದು ವೇಳೆ ಯೇಸು ಸ್ವಾಮಿ ಸರ್ವಶಕ್ತನು ಸರ್ವೇಶ್ವರನು ಸೈತಾನನನ್ನ ಪರಲೋಕ ರಾಜ್ಯದಲ್ಲಿ ಕೊಲ್ಲಬೇಕಾಗಿತ್ತು, ಯಾಕೆ ಕೊಲ್ಲಲಿಲ್ಲ? ಯುದ್ಧ ಆದಾಗ ಅಲ್ವಾ? ಅದು ನಿಮ್ಮ ಪ್ರಶ್ನೆ. ಹೌದು ಪ್ರಶ್ನೆ. ಓಕೆ. ಅಲ್ಲಿ ಒಂದು ವೇಳೆ ದೇವರು ಸೈತಾನನನ್ನ ಕೊಂದು ಬಿಟ್ಟಿದ್ರೆ ಸೈತಾನನ ನಿಜವಾದಂತ ವ್ಯಕ್ತಿತ್ವ ಪರಲೋಕದಲ್ಲಿ ಅಲ್ಲಿರ್ತಕ್ಕಂಥ ದೇವದೂತ ಗಣಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಬದಲಾಗಿ ದೇವರ ಮೇಲೆ ತಪ್ಪ ಅಭಿಪ್ರಾಯ ಆಗಿ ಉಳ್ಕೋತಿತ್ತು. ಏನಂತ? ದೇವರು ಪ್ರೀತಿ ಸ್ವರೂಪಿ ಅಲ್ಲ, ಸೈತಾನನ ಕೊಂದು ಬಿಟ್ನು, ದೇವರ ಉಗ್ರ ಕೋಪಿ ಎಂಬತಕ್ಕಂಥ ಮಾತು ಉಳ್ಕೊಳ್ತಿತ್ತು. ಅದನ್ನ ಆಮೇಲೆ ದೇವರು ಯಾವುದೇ ರೀತಿನಲ್ಲಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ದೇವರು ತಾನು ಪ್ರೀತಿ ಸ್ವರೂಪಿ ಮತ್ತು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಮತ್ತು ಸೈತಾನನನ್ನು ಕೂಡ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾನೆ ಅನ್ನೋದನ್ನ ಅಲ್ಲಿರ್ತಕ್ಕಂಥ ದೇವದೂತ ಗಣಕ್ಕೆ ತಿಳಿಸ್ಕೊಡ್ಬೇಕಾಗಿತ್ತು. ಸೈತಾನನ ನಿಜ ಗುಣ ಸ್ವರೂಪಗಳನ್ನ ಬಯಲಿಗೆ ತಂದು ಸೈತಾನನ ಇಂಥ ಒಂದು ಕೆಟ್ಟತನವನ್ನ ಅವ್ರು ಅರ್ಥ ಮಾಡ್ಕೊಂಡ ಮೇಲೆ ಸೈತಾನನಿಗೆ ನ್ಯಾಯ ತೀರ್ಪು ಮಾಡುವಾಗ ಸೈತಾನನಿಗೆ ಆಗುವಂತ ತೀರ್ಪು ಸರಿ ಅಂತೇಳಿ ಅವರು ಒಪ್ಪಿಕೊಳ್ಬೇಕಾಗಿತ್ತು. ಈ ಕಾರಣದಿಂದ ದೇವರು ತನ್ನ ಮೇಲೆ ಈ ಅಪವಾದ ಬರ್ತದೆ ಎಂಬುದಾಗಿ ಗೊತ್ತಿತ್ತು. ಮತ್ತು ಒಂದು ಸಾರಿ ಸೈತಾನನ ಅಲ್ಲಿ ಮುಗಿಸಿದ್ರೆ ನಿಶ್ಚಯವಾಗಿ ಕೊನೆವರೆಗೂ ಭೂಪರಲೋಕಗಳಲ್ಲಿ ಆದಂತ ಈ ದೊಡ್ಡ ಸಮಸ್ಯೆನ ಪರಿಹಾರ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಬದಲಾಗಿ ಸೈತಾನನ ಉಳಿಸಿ ಆತನ ಮುಖಾಂತರವಾಗಿಯೇ ಆತನು ಶಿಲುಬೆಗೇರಿಸಲ್ಪಟ್ಟು ಸೈತಾನನು ಎಂತ ಉಗ್ರ ಕೋಪಿ ಅಂತೇಳಿ ಪರಲೋಕ ಸಂಸ್ಥಾನಕ್ಕೆ ತಿಳಿಸಿ ಅವರು ಆಗ ಅರ್ಥ ಮಾಡಿಕೊಂಡ ಮೇಲೆ ಸೈತಾನನಿಗೆ ನಿತ್ಯವಾದ ಮರಣದಂಡನೆಯ ಶಿಕ್ಷೆಯನ್ನ ವಿಧಿಸಲ್ಪಟ್ಟಿತ್ತು. ಅದನ್ನ ಅಂತ್ಯದಲ್ಲಿ
ಇಡೀ ಸಭೆ ಸೈತಾನನಿಗೆ ತೀರ್ಪು ಮಾಡುವಂತದ್ದಾಗಿದೆ. ಆದುದರಿಂದ ಯಾವುದೇ ತೀರ್ಪನ್ನ ದೇವರು ತನ್ನ ಕೈಗಳಲ್ಲಿ ತೆಗೆದುಕೊಳ್ಳಿಲ್ಲ. ತನ್ನ ನಿಜವಾದಂತ ವ್ಯಕ್ತಿತ್ವವನ್ನ ಭೂಪರಲೋಕಗಳಿಗೆ ತಿಳಿಸಿ ತಾನು ಪ್ರೀತಿ ಸ್ವರೂಪಿ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಟ್ಟು ಅವರವರ ತಪ್ಪುಗಳು ಅವರಿಗೆ ಅರ್ಥ ಆಗುವ ಹಾಗೆ ಮತ್ತು ಪ್ರತಿಯೊಬ್ಬರು ಮಾಡಿದ ತಪ್ಪಿನ ನಿಮಿತ್ತ ಬಂದಂತ ಶಾಪ ಮರಣ ಎಂಬುದನ್ನ ಗ್ರಹಿಸಿಕೊಳ್ಳುವ ಹಾಗೆ ಮತ್ತು ಬಂದಂತ ಈ ಒಂದು ಮರಣವನ್ನ ಆರಿಸಿಕೊಳ್ಳುವಿಕೆಯಲ್ಲಿ ದೇವರು ಅವರಿಗೆ ಅವಕಾಶವನ್ನು ಕೊಟ್ಟು ಅವರ ಆರಿಸುವಿಕೆಗೆ ತಕ್ಕಂತ ಪ್ರತಿಫಲವನ್ನು ಅವರು ಹೊಂದುವುದರಿಂದ ದೇವರು ನೀತಿವಂತನು, ದೇವರಲ್ಲಿ ಯಾವ ಅನ್ಯಾಯ ಇಲ್ಲ, ದೇವರು ಅಧರ್ಮ ಸ್ವರೂಪನಲ್ಲ, ದೇವರು ಪಕ್ಷಪಾತಿ ಅಲ್ಲ, ಎಲ್ರಿಗೂ ಒಂದೇ ರೀತಿ ನ್ಯಾಯವನ್ನ ತೀರಿಸ್ತಾನೆ. ದೇವರು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಾನೆ, ಸೈತಾನನೂ ಕೂಡ ಪ್ರೀತಿ ಮಾಡುದ್ನು ಅಂತ ಎಲ್ರಿಗೂ ಮನವರಿಕೆ ಆದ್ಮೇಲೆ ದೇವರನ್ನ ಯಥಾರ್ಥವಾಗಿ ಪ್ರೀತಿಸುವಂತ ಅವಕಾಶವನ್ನ ಎಲ್ರಿಗೂ ಒದಗಿಸಿಕೊಡುವುದಕ್ಕೋಸ್ಕರ ಸೈತಾನನನ್ನ ದೇವರು ಮುಟ್ಟಲಿಲ್ಲ. I've got an answer to this. Yes. Hello. Yes, sir. Yes, sir. Please tell. The answer to this, if is found in Corinthians 6 chapter verse 3. Yes. You know, Paul is saying, don't you know we will judge angels? Yes. And if this is so, we can surely judge every matter, every day's matter. Is that the saints who will be with the Lord will judge the world. So we will be judging the fallen angels along with Satan. And this judgment will be a uniform and a universal declaration of the judgment of the evil that the fallen angels have done. And as per the judgment of God, we will give together a judgment upon these angels as well as Satan, according to his word. That is the reason why God has not immediately killed or put an end to Satan and his demons. Thank you. Thank this you. has to be declared to the entire universe. That is the reason why God has left Satan to be as he is. The only thing is that he wants us to follow him and be obedient to his word. That's true. That's true. Thank you. ಲೋಕೇಶ್ ಅಂಕಲ್ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಯ್ತು ಫಸ್ಟ್. ನೀವು ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ, ಅರ್ಥ ಆಯ್ತು. ಯಾಕಂದ್ರೆ ದೇವರು ನಮಗೆ ಎಲ್ಲಾ ರೀತಿಯ ಪ್ರೀತಿ ಕೊಡುವಂತ ದೇವರು, ಇದೊಂದು ಕಳಂಕ ಅವ್ರ ಮೇಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನ್ಯಾಯ ತೀರ್ಪಿನಿಂದ ಅವರೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಇದು ಮಾಡಕ್ ಹೋಗಿಲ್ಲ. ನೀವು ಅರ್ಥಪೂರ್ವವಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಫಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಂದನೆಗಳು. Pastor, ಇಲ್ಲಿ as you said, Pastor, sorry, Christopher. Hello. Yeah, Pastor, ಇದು know you not that we shall judge angels. How much more things that pertains to this life ಅಂತ ಅದೇ ಈಗ ಹೇಳಿದ್ರಲ್ಲ ಸ್ಯಾಮುಯಲ್ ಅವರು, 1 Corinthians 6:3. ಅಲ್ಲಿ ಹೇಳ್ತದೆ, ಮತ್ತೆ if then you have judgments of things pertaining to this life, set them to judge who are least esteemed in the church. ಅಂದ್ರೆ we are judging the angels ಅಥವಾ ಏನದು God is allowing to judge? Yes. That is after we are saved and after we go with the Lord. Okay. There, along with the Lord Jesus, we will give a judgment upon the angels, the fallen angels. And this judgment will come to us in the light of the revelation that Jesus will give to us about the fallen angels. And this judgment will not be only by Jesus, but it will be by all the saints. All the saints who are being saved. Yes. So this judgment will not be, what shall I say, unilateral. Okay. Rather, it will be universal. That means multilateral. All the saints together. Getting. All on the Holy Spirit and God the Father, God the Son. Okay, and the
24 elders over there. Yes. Okay, and all those people together will give a judgment, and we will give the judgment, because the information, or we have not seen angels. Yes. We have not talked to angels. We have not been a witness to who these angels are and why they have fallen. Only certain angels we know about it. So when the Lord brings this information to us, we will give a universal judgment, because because we will become like Jesus. When the Bible says, in a twinkling of an eye, we will be changed. So when we are changed, we will put on eternal bodies, and we will have the mind of Christ. We will have the character of Christ. And with his mind and with his character, we will together give judgment on the fallen angels. But the purpose will be served, Christopher. It will be served, no, the last, at the end. Yeah, because they are already fallen, no? So Fallen. But a person has committed a crime. Okay, judgment has to be given. The crime then is only known to God, but God wants us to take part in giving the judgment. Getting it. That is our identity in Christ Jesus. That is our position in Christ Jesus. Now also we are seated with Jesus in the heavenlies. Though we are physically present on this earth, spiritually our spirits are seated with Jesus in the heavenlies. That is the highest position the Lord has given to us, and that is our identity. Not our salary, how much money I'm getting, how many cars I've got, how many degrees I've got, am I MLA, am I MLA, MP, or this is not. These are the identity that many people play all their lives. But we have a new identity in Christ Jesus. That is, we are seated with Jesus in the heavenly place. See how much God values us, which we don't understand. He values us so much because we are his created image, created in his image. And that's the reason he sent his son. And he says, I have chosen you even before the foundation of the earth was laid. Can you imagine that even before I was born, you were born, you knew us, to whose father and mother we will be born, in which place, which hospital will be born. He has chosen us even before that. And that is the reason why the plan of salvation was even before the foundation of the earth. And that is the reason why he is waiting. He has a lot of patience waiting. So the day when Jesus comes and he takes us and goes, we will be there with him, and we will give judgment on the angels, fallen angels. After the judgment is over, then Satan will be assigned to his place, and he'll be put in the hell of fire. Yeah, decree will be there. Yeah, okay. Decree will be there. And that decree will be not only by the Lord, it will be a decree, unanimous decree by every one of us. All those who are saved, yes. Thank you. What we normally think, when we say we are saved, means, we believe the Lord Jesus Christ and we are going to have eternal life. That's the end of it. It is not that. Save is a very, very broad term. You're saved from poverty. You're saved from sin. You're saved from all the problems, from sickness, from diseases. Okay, you're saved in every areas of your life. Not just saved means only your sins are forgiven. That is not our limited understanding. It's a very, very wide understanding. Yes. Getting it. ಥ್ಯಾಂಕ್ ಯು ಸರ್. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನೇನಾದ್ರೂ ವಿಚಾರಗಳಿದ್ರೆ ಕೇಳ್ಬೋದು. ಅದೇ ಪಾಸ್ಟರ್, ಈಗ ಏಷ್ಯಾನ ಗ್ರಂಥದಲ್ಲಿ ಅದೇ ಹೇಳ್ತಾರೆ ಅವರು. ಈಗ ಸರ್ ಡಿಸ್ಕಷನ್ ಮಾಡಿದ್ರಲ್ಲ, ಕ್ರಿಸ್ಟೋಫರ್ ಅಂಡ್ ಪ್ರೇಮ್ನಾಥ್ ಅವರೆಲ್ಲ ಕೋಲ್ಕರ್ ಅವರು, ಏಷ್ಯಾನ ಗ್ರಂಥದಲ್ಲಿ ಕೂಡ ಅದೇ 6ನೇ ಸಂಧಿ 1:13 ಅದೇ ಹೇಳ್ತಾರ ಅವರು. ನೀತಿ ಸ್ವರೂಪ ದೇವರು ಪರಲೋಕದಲ್ಲಿ ನಾವೆಲ್ಲರಲ್ಲಿ ಹೋಗ್ಬೇಕಂತ ಹೇಳಿ, ವಿ ಆರ್ ಆಲ್ ಶುಡ್ ಗೋ. ಸೊ ಹಂಗಾಗಿ ಅವರು ನೀವೆಲ್ಲ ಶುದ್ಧ ಮಾಡ್ಕೊಳ್ಳಿ, ಇಸ್ರೇಲ್ ಜನರಂತ ನಾವುಗಳು ಶುದ್ಧ ಮಾಡಿಕೊಂಡು ಆ ಪರಲೋಕದ ರಾಜ್ಯಕ್ಕೆ ನಾವು ಹೋಗ್ಬೇಕೆಂಬುದಾಗಿ ಅವ್ರ ಉದ್ದೇಶ. ಈ ಪರಿಸರ ಶಾಸ್ತ್ರ ಎಲ್ಲರಲ್ಲಿ ಹೋಗ್ಬೇಕಂತೇಳಿ ಅವ್ರು ಹೇಳ್ತಿದ್ರು. ಯೇಸ್ವಾಮಿ ಅವರ ಉದ್ದೇಶ ಏನಂದ್ರೆ,
ಈವನ್ ಕಠಿಣವಾದ ಹೃದಯಗಳಿದ್ದರೂ ಕೂಡ ಅವರು ಮನವರಿಕೆ ಬದಲಾವಣೆ ಮಾಡಿಕೊಂಡು ಅವ್ರ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಪರಲೋಕಕ್ಕೆ ಅವರು ಹೋಗ್ಬೇಕೆಂಬುದಾಗಿ ದೇವರ ಉದ್ದೇಶ. ಅದಕ್ಕಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೆಶಾಯನಿಗೆ ದೇವರು ಹೇಳ್ತಾನೆ, ಸೊ ಅವರನ್ನು ನೀನು ಬದಲಾವಣೆ ಮಾಡಿ ಇಸ್ರೇಲ್ ಜನರಂತ, ನಮ್ಮನ್ನು ಏನೇನ್ ಮಾಡು, ಪ್ರೊಫೆಸಿ ಹೇಳು ಅಥವಾ ಪ್ರವಾದನೆ ಹೇಳು ನಮ್ಮ ಈ ಒಂದು ರಕ್ಷಣೆ ಮಾರ್ಗಕ್ಕೆ ಅವರನ್ನು ತಿರುಗಿಸು, ಆ ರಾಜ್ಯಕ್ಕೆ ಬರ್ಲಿಕ್ಕೆ ನೀನು ಸಹಾಯ ಮಾಡಿ ಎಂಬುದಾಗಿ ಯೆಶಾಯನಿಗೆ ಮಾಡಿದಂತ ವಿಚಾರಗಳು ಈ ಡಿಸ್ಕಷನ್ ಅಲ್ಲಿ ಮಾಡಿದ್ರಲ್ಲ. ಸೊ ಹಂಗಾಗಿ ಅವ್ರ ಯೇಸು ಸ್ವಾಮಿ ಅವ್ರು ನಾವು ಪರಲೋಕಕ್ಕೆ ಹೋದ್ಮೇಲೆ ಇವೆಲ್ಲ ಸೈತಾನನ ದೂತರುಗಳಿಗೆ ನಾವು ನ್ಯಾಯ ತೀರಿಸ್ಲಿಕ್ಕೆ ಅಲ್ಲಿ ಇರ್ತೀವಿ ನಾವು. ಸೊ ಹಂಗಾಗಿ ಯೇಸು ಸ್ವಾಮಿ ಅವರು ಜಡ್ಜ್ಮೆಂಟ್ ಸೀಟ್ ನಲ್ಲಿ ಇರುವಾಗ ನಾವು ಅವ್ರ ಜೊತೆ ಆ ಸೀಟ್ ನಲ್ಲಿ ಕೂಡ್ಲಿಕ್ಕೆ ಅದಕ್ಕಾಗಿ ಅವ್ರಂತರ ಸಿಂಹಾಸನ ರೂಢನಾಗಿ ಕುಂತಿದ್ದ ದೇವರು ನಮ್ಮನ್ನ ಕೂಡ ಸಿಂಹಾಸನದಲ್ಲಿ ಕೂಡ್ಲಿಕ್ಕೆ ಸದಾವಕಾಶ ದೇವರು ಕೊಡ್ತಾನೆ. ಆ ಕೊಡುವಿಕೆಯಲ್ಲಿ ನೀವೆಲ್ಲ ಭಾಗಿಯಾಗುವುದಾಗಿ ನಮ್ಮನ್ನು ಕರೀತಾನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ವಿಚಾರ ಸರ್, ಹೇಳಿ. ಇನ್ನೊಂದು ವಿಚಾರವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತ ಪ್ರಾಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸತ್ಯವೇದವನ್ನ ನಾವು ಕೂಲಂಕುಷವಾಗಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾನ್ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಈಗ ನೋಡ್ರಿ, ಲಾಜರ್ನ ಮತ್ತು ಭಿಕ್ಷುಕಗಾರನ ವಿಚಾರವನ್ನ ನಾವು ಕಲೀಲಿಕ್ಕೆ ಹೋಗ್ತೀವಿ. ಕಲೀಲಿಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಲಾಜರ್ನ ಹೇಳ್ತಾನೆ ಅಬ್ರಾಹ್ಮನಿಗೆ, ಸ್ವಾಮಿ ನನ್ನ ಅಣ್ಣ ತಮ್ಮಂದಿರು ಇನ್ನೂ 5 ಜನ ಇದ್ದಾರೆ, ಆ ಲಾಜರ್ನ ಕಳಿಸು, ಅವನು ಹೋಗಿ ಸತ್ಯವನ್ನ ಬೋಧಿಸ್ಬರ್ಲಿ, ಇಲ್ಲಿ ಏನ್ ಕಾಣಿಸ್ತಾ ಇದ್ದಾನೋ ಅದನ್ನ ಅಲ್ಲಿ ಹೋಗಿ ಅವರು ತಿಳಿಸ್ಲಿ ಅಂತ ಹೇಳಿದಾಗ ಅಬ್ರಾಹ್ಮನ್ ಹೇಳ್ತಾನೆ ಸಾಮ್ಯದಲ್ಲಿ, ಅಯ್ಯ ಅವ್ರಿಗೆ ಬೇಕಾದಷ್ಟು ಪ್ರವಾದನೆಗಳಿದ್ದಾವೆ, ಧರ್ಮ ಗ್ರಂಥಗಳಿದ್ದಾವೆ, ಅದನ್ನೇ ಓದ್ಕೊಳ್ಳಿ, ಅವರು ಅದನ್ನೇ ಓದ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ. ಇಲ್ಲಿ ಸತ್ತವ್ರಲ್ಲೊಬ್ಬ ಎದ್ದು ಹೋಗಿ ಹೇಳಿದ್ರು ಕೂಡ ಅವ್ರು ನಂಬಲ್ಲ ಅಂತ ಹೇಳ್ತಾರೆ. ನಾವು ಸತ್ತವ್ರು ಯಾರೇ ಬಂದ್ರು, ಕಠಿಣ ಹೃದಯದವರು ಯಾರು ಎದ್ದು ಬಂದ್ರು ಕೂಡ ನಂಬಲ್ಲ. ಆದ್ರೆ ದೇವರ ವಾಕ್ಯವನ್ನ ಕೇಳುವಂತ ಒಳ್ಳೆ ಮನಸ್ಸು ನಮ್ಗೆ ಇಳಬೇಕು, ವಿಧೇಯರಾಗ್ಬೇಕು. ವಿಧೇಯತ್ವ ಇದ್ರೆ ಮಾತ್ರ ನೀವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಲ್ಲ, ಪರಲೋಕ ರಾಜ್ಯದಲ್ಲಿ ನಾವು ಸಿಂಹಾಸನಗಳ ಮೇಲೆ ಕೂತ್ಕೊಂಡು ನ್ಯಾಯ ತೀರಿಸ್ತೀವಿ ಅಂತ. ಆ ವಿಚಾರವಾಗಿ ಮೊದ್ಲು ನಮ್ಗೆ ನಡುಕ ಬರ್ಬೇಕು. ನಾನೆಂತ ಸ್ಥಿತಿಯಲ್ಲಿದ್ದೇನೆ, ಯಾವಾಗ್ಲೂ ನಾನು ಅಲ್ಲಿಗೆ ಅರ್ಹಳಾಗಿದ್ದೇನೆ ಅಥವಾ ಅರ್ಹನಾಗಿದ್ದೇನೆ ಅದಾದ್ರೆ ಮೊದ್ಲು ನನ್ನನ್ನ ದೇವರ ವಾಕ್ಯವೆಂಬ ಧರ್ಮ ಪ್ರಮಾಣದಲ್ಲಿ ಇಟ್ಟು ನಾವು ಪರೀಕ್ಷಿಸ್ಕೊಳ್ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ಸ್ವಾಮಿ ನಮಗ್ ತಿಳಿಸ್ತಾ ಬರ್ತಾ ಇರದೆ ನಾವು ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕು ಅಂತ. ಸತ್ಯವೇದವನ್ನ ಎಲ್ಲೆಂದು ವೈಟ್ ಹೇಳ್ತಾರೆ, ಧರ್ಮಶಾಸ್ತ್ರವನ್ನ ನಾವಾಗಿ ಕೂತ್ಕೊಂಡು ಅಧ್ಯಯನ ಮಾಡ್ಬೇಕು. ನಾವು ಕೂತ್ಕೊಂಡು ಅಧ್ಯಯನ ಮಾಡಿದ್ರೆ ಮಾತ್ರ ಆಳವಾದಂತ ಬಾವಿಯಿಂದ ಸಿಹಿಯಾದಂತ ನೀರ್ ನಮಗ್ ಸಿಗುತ್ತೆ. ನಾನು ಆ ಸಿಹಿನ ತಿಳಿದಿದ್ರೆ ಮತ್ತೊಬ್ರಿಗೆ ಆ ಸಿಹಿನ ತಿಳಿಸ್ಲಿಕ್ಕೆ ಸಾಧ್ಯ. ನಾನ್ ತಿಳಿದಿಲ್ಲ ಅಂತಂದ್ರೆ ರಕ್ಷಣೆ ಅಂತ ಎಷ್ಟು ಹೋದ್ರು ಕೂಡ ಆ ರಕ್ಷಣೆ ನಾವು ಸಿಕ್ಕಲ್ಲ. ಇದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Afterwards. I would like to share with you what sister says is absolutely the truth, that we should know the word of God. But if you look at the word of God, you will see the Holy Spirit is known as the Spirit of truth. Paul says about the spirit of wisdom and spirit of revelation. Now, we have read the scriptures many times, but our understanding is limited. But moment the Holy Spirit, who is the spirit of revelation, spirit of wisdom, he works in us, he will bring those scriptures to our understanding through his revelation. So, the spirit of wisdom, we should ask God for the spirit of wisdom and spirit of revelation, which is in the Holy Spirit. Because when Jesus asked Peter and his disciples, who do you think I am? Then Peter says that you are the Son of God. Then Jesus says, yes, you understand that I am the Son of God, because this nobody knows unless the Lord reveals to you, unless this revelation has come to you.
Because that revelation had come to Peter, that's the reason why he could say, "You're the Son of God." But whereas the other disciples did not tell him that you are the Son of God, because they did not have the revelation. Even before the Holy Spirit came, disciples were with Jesus. They saw his miracles, they saw his healing, raising the dead. But they still did not understand. It's only after Pentecost that after the Holy Spirit came upon them, they were able to understand many things. So we need so much of the Holy Spirit to understand the Word of God. Yes. Thank you, sir. Otherwise, it's highly impossible. ಉತ್ತಮವಾದಂತ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಾವು ಪ್ರಾರ್ಥನಾ ಸಮಯಕ್ಕೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ನನ್ನಲ್ಲಿ ಪ್ರಾರ್ಥನೆ ರವಿ ಬಳ್ಳಾರಿ ಅವರು ನಿಮಗೋಸ್ಕರ ಖಂಡಿತವಾಗಿ ಪ್ರೇಯರ್ ಮಾಡ್ತೀವಿ. ಮತ್ತೆ ಯಾರಾದ್ರೂ? ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್, ಹೇಳಿ. ಅದೇ ಸಂಜೆ ಆಫೀಸ್ಗೆ ಹೋಗ್ತಾ ಇದ್ದೆ. ಆ ಕಿತ್ತನೂರು ಟರ್ನಿಂಗ್ ಅಲ್ಲಿ ಅವರು ಮೊನ್ನೆ ಮಳೆ ಬಿದ್ದಾಗ ಡೆಸ್ಟ್ ಆಗ್ಬಿಟ್ಟಿದ್ರು. ಆಮೇಲೆ ನಾನು ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಆ ಕಡೆಯಿಂದ ಗಾಡಿ ಒಬ್ಬನ್ ಬಂದ್ಬಿಟ್ಟ, ಫ್ರಂಟ್ ಬ್ರೇಕ್ ಆಗದೆ ಸ್ಕಿಡ್ ಆಗ್ಬಿಡ್ತು. ಕೆಳಗ್ ಬಿದ್ದಿಲ್ಲ, ಕೈ ಇಟ್ಕೊಂಡ್ಬಿಟ್ಟಿದೆ. ಆಮೇಲೆ ಕಾಲ್ ಮೇಲೆ ಒಂಚೂರು ಬಿತ್ತು, ಎಡಗಾಲಿಗೆ ಒಂಚೂರು ತರ್ಸ್ಕೊಂಡು ಹೋಗ್ಬಿಡ್ತು. ಅದಕ್ಕಾಗಿ ನನ್ಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್, ನನ್ನ ಇದಕ್ಕಾಗಿ ಮತ್ತೆ ನಮ್ಮ ಕುಟುಂಬಕ್ಕಾಗಿ ಮಾಡಿ. ಅದು ಮಾಡೋಣ, ಇವರಿದ್ದಾರೆ, ಕಾಪಾಡ್ತಾರೆ. ಸೊ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಎಸ್ ಟಿ ಸಾಲಮನ್ ಸಾರ್ ಅವರು ಇದ್ದಾರೆ. ಅವರು ನಮ್ಮನ್ನ ಅಂತ್ಯದ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಡೆಸಿ ಅಂತ್ಯಾಶೀರ್ವಾದವನ್ನ ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರಂತರವಾಗಿ ನೆನೆಸ್ಕೊಳ್ಳೋಣ. ಭಾಗ್ಯ ಗುರು ಮತ್ತು ಪುತ್ರಿ ಸಾಮುವೇಲ್ ಆದ್ಯ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಜಾಸ್ಮಿನ್ ಅವರ ಸಂತಾನಕ್ಕಾಗಿ, ಜಸ್ಸಿಕಾ ಅವರ ಜಾಬ್ಗಾಗಿ, ರಾಧಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ಬೇಕೆಂದು ಕೇಳ್ಕೊಳ್ತೇನೆ. ಹಾಗೂ ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ನನಗೂ ನಮ್ಮ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಹೆಸರುಗಳು ಅಕಸ್ಮಾತ್ ಮರೆತ್ರೆ ದಯಮಾಡಿ ಕ್ಷಮಿಸಿ. ಬೇರೆ ಕಡೆ ಇದ್ದೀನಿ, ಬರೀಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರ್ತೀನಿ. ಬೋಧಕರೇ, ನಮಗಾಗಿ ಪ್ರಾರ್ಥನೆ ಮಾಡಿ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ ಸ್ವಾಮಿ, ಈ ಸಂಜೆ ಹೊತ್ತಿನಲ್ಲಿ ಕರ್ತನೆ ಮತ್ತೊಂದು ಆವರ್ತಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕಲಿತಕ್ಕಂಥ ಭಾಗ್ಯಕ್ಕಾಗಿ ಸ್ತೋತ್ರ ದೇವರೇ. ಹಾಗೂ ಪ್ರಿಯ ಸಹೋದರಿ ಶೋಭಾ ಅವರ ಮುಖಾಂತರವಾಗಿ ಕೊಟ್ಟಂತ ಸತ್ಯಾಂಶಗಳಿಗಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಿನ್ನ ವಿಶೇಷವಾದಂತ ಕೃಪಾ ಆಶೀರ್ವಾದಗಳಲ್ಲಿ ನಮ್ಮನ್ನ ಇಲ್ಲಿವರೆಗೂ ನಡೆಸಿದ್ದೀರಿ ಕರ್ತನೆ. ಈ ದಿನದ ಪಾಠವನ್ನ ಸುಲಭವಾದಂತ ರೀತಿಯಲ್ಲಿ ಮತ್ತು ವಿವರವಾಗಿ ತಿಳಿಸಿಕೊಟ್ಟಂತ ಸಹೋದರಿ ಶೋಭಗಾಗಿ ನಾವು ವಂದನೆಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ಹಾಗೂ ಸ್ವಾಮಿ, ಈ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸತಕ್ಕಂಥ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಆಶೀರ್ವಾದವಿರಲಿ. ಹಾಗೂ ಇದನ್ನ ಪ್ರಾರ್ಥನೆಗಾಗಿ ಕೇಳಿಕೊಂಡಿರ್ತಕ್ಕಂಥ ಸಹೋದರಂತ KP ರವಿ ಅವ್ರಿಗ ಪ್ರಾರ್ಥನೆ ಸ್ವಾಮಿ. ಹಾಗೂ ಹಿರಿಯರಾದಂತ ಲೋಕೇಶ್ ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ. ಹಿರಿಯರ ಅಪಘಾತ ದೊಡ್ಡ ಸಮಸ್ಯೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಸ್ವಾಮಿ. ಅದು ನಿನ್ನ ಒಂದು ನಡೆಸುವಿಕೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೂ ಅನೇಕರು ಸ್ವಾಮಿ ನಾನಾ ವಿಧವಾದಂತ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವರ ಕಷ್ಟಗಳು ಏನೇ ಇದ್ದಾಗ್ಯೂ ಅವುಗಳನ್ನು ಹೋಗಲಾಡಿಸಿ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯಗಳನ್ನ ನೀವು ತಾನೇ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ. ಬೋಧಕರಂತ ಎಂ ರಾಜು ಅವರನ್ನ, ಅವರ ಮಕ್ಕಳನ್ನ ಹಾಗೂ ಕುಟುಂಬದ ಸದಸ್ಯರು ಸ್ವಾಮಿ ಸಮಸ್ಯೆಗಳಲ್ಲಿ ಅಥವಾ ಅನಾರೋಗ್ಯಗಳಲ್ಲಿ ಸಿಲುಕಿರುವಂತ ಪಕ್ಷದಲ್ಲಿ ಸ್ವಾಮಿ ನಿನ್ನ ಕೃಪಾ ಹಸ್ತವು, ಆರೋಗ್ಯದ ಹಸ್ತವು ಸ್ವಾಮಿ ಅವರ ಮೇಲೆ ಚಾಚಿರಿ ಎಂಬುದಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ರಾಧಮ್ಮಗಾಗಿ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡು. ಯಾವ ಕಷ್ಟದಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಸ್ವಾಮಿ, ಅದು ನೀನು ಅವರನ್ನ
ಸ್ಪರ್ಶಿಸಿ ನಿನ್ನ ಆರೋಗ್ಯದಿಂದ ಅವರು ಚೇತರಿಸಿಕೊಳ್ಳಲಿಕ್ಕಾಗುತ್ತೆ ನಿನ್ನ ಕೃಪೆ ತೋರಿಸು. ಹಾಗೂ ಸ್ವಾಮಿ, ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನ ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ, ಯಾವುದೇ ಕಾರಣಕ್ಕೂ ಯಾರು ಕೂಡ ತಪ್ಪಿಸಿಕೊಳ್ಳಲಾರದೆ ಎಲ್ಲರಿಗೂ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಲು ನೀನ್ ತಾನೇ ಸಹಾಯ ಮಾಡು ಸ್ವಾಮಿ. ಹಾಗೂ ಈ ಒಂದು ಕಾಲಗಳಲ್ಲಿ ಸ್ವಾಮಿ, ಅನೇಕ ಮಕ್ಕಳು ನಾನಾ ವಿಧವಾದಂತ ತೊಂದರೆಗಳಿಗೆ ಈಡಾಗಿ ಡೆಂಗಿ ಜ್ವರ ಹಾಗೂ ಚಿಕನ್ ಗುನ್ಯ ಮತ್ತು ಇತರ ಸಮಸ್ಯೆಗಳಿಂದ ಸ್ವಾಮಿ ಮಕ್ಕಳು ಬಳಲುತ್ತಿದ್ದಾರೆ. ಅವರೆಲ್ಲರನ್ನು ನಿನ್ನ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಸಂಪೂರ್ಣವಂತ ಆರೋಗ್ಯವನ್ನು ಅವರಲ್ಲಿ ನೀವು ತಾನೇ ಅನುಗ್ರಹಿಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಹಾಗೂ ಮಳೆ ಹಾನಿಯಿಂದ ಸ್ವಾಮಿ ತತ್ತರಿಸಿರ್ತಕ್ಕಂಥ ಅನೇಕರಿಗಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ನಾನಾ ಕಡೆ ಸಮಸ್ಯೆಗಳು ಉಂಟಾಗಿವೆ ಸ್ವಾಮಿ. ಅವರೆಲ್ಲರೂ ಸುರಕ್ಷಿತವಂತ ಪ್ರದೇಶಗಳಿಗೆ ಬಂದು ಅವರು ತಮ್ಮ ಜೀವದ ಒಂದು ಹಂಗನ್ನ ಸ್ವಾಮಿ ಅವರು ತೊರೆದು ನಿಮ್ಮ ಸನ್ನಿಧಾನದಲ್ಲಿ ಸ್ವಾಮಿ ಉತ್ತಮವಾದಂತ ಮಕ್ಕಳಾಗಿರುವ ಹಾಗೆ ನಿನ್ನ ಕೃಪೆ ತೋರಿಸು. ಮತ್ತೊಂದು ಆವರ್ತಿ ನೀವು ಮಾಡಿರುವಂತ ಎಲ್ಲಾ ಉಪಕಾರಗಳನ್ನು ನಾವು ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ತಂದೆಯೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ಝೂಮ್ ಮಾಧ್ಯಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬೊಬ್ಬರನ್ನ ಅವರವರ ಕಷ್ಟಗಳನ್ನ ನೀವು ಬಲ್ಲವರಾಗಿದ್ದೀರಿ. ಯಾವ್ಯಾವ ತೊಂದರೆ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೋ ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ಆದ್ರೆ ಎಲ್ಲವನ್ನು ಬಲ್ಲಾತನು ನೀನಾಗಿರುವುದರಿಂದ ಅವರ ಕಷ್ಟಗಳನ್ನ ಹೋಗಲಾಡಿಸಿ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಗಳನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಮಹಿಮೆಗಾಗಿ ನಮ್ಮನ್ನೆಲ್ಲರನ್ನು ನಡೆಸಬೇಕಾಗಿ ಕಾರ್ಯಕರ್ತನ ಮುದ್ದು ರಕ್ಷಕರಂತ ಯೇಸುವಿನ ಅತಿ ಶ್ರೇಷ್ಠ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಅಂತ್ಯಾಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ವಾಕ್ಯವನ್ನು ಕೇಳಲು ಹಂಬಲಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತೆ ನಿನ್ನ ಪ್ರಿಯ ಮಗಳಾದಂತಹ ಶೋಭಾ ಅವ್ರ ಮೇಲೆಯೂ, ಹಾಗೂ ಇದರಲ್ಲಿ ಭಾಗಿಗಳಾಗಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಆಯೋಜಿಸ್ತಕ್ಕಂಥವ್ರ ಮೇಲೆಯೂ, ಪ್ರಾರ್ಥಿಸ್ತಕ್ಕಂಥವ್ರ ಮೇಲೆಯೂ, ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದ ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನಮ್ಮ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. 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 ಧನ್ಯವಾದಗಳು. ಇವತ್ತಿನ ಪಾಠವನ್ನ ವಿಶೇಷವಾಗಿ ಆಶೀರ್ವಾದದಾಯಕವಾಗಿ ನಡೆಸ್ಕೊಟ್ಟಂತ, ಆರಂಭದಿಂದ ಉತ್ತಮವಾದಂತ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಸಾಮ್ಯಲ್ ಕ್ರಿಸ್ಟೋಫರ್ ಅವರಿಗೂ, ವಿಶೇಷ ಗೀತೆಯನ್ನ ತಂದಂತ ಸಹೋದರಿ ಆನೆಯವರಿಗೂ, ಹಾಗೂ ಉತ್ತಮವಾದಂತ ಪಾಠಗಳನ್ನ ನಡೆಸ್ಕೊಟ್ಟಂತ ಸಹೋದರಿ ಶೋಭಾ ಅವರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ದೇವ ಜನರಿಗೂ, ಹಾಗೂ ಅಂತ್ಯಾಶೀರ್ವಾದವನ್ನು ನೀಡಿದಂತ ಪಾಸ್ಟರ್ ಟಿ ಸಾಲಮನ್ ರವರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ಪ್ರತಿದಿನ ಕರ್ತನ ಸನ್ನಿಧಾನದಲ್ಲಿ ಬಂದು ದೇವರ ವಾಕ್ಯನ ಕಲಿಯುತ್ತಾ ಅನೇಕರಿಗೆ ನಾವು ದೇವರ ವಾಕ್ಯದ ಬೆಳಕನ್ನ ಬೆಳಗಿಸುವ ಹಾಗೆ ಕರ್ತನ ಆತ್ಮನು ದಿನನಿತ್ಯ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಈ ಒಂದು ಪಾಠವನ್ನು ನಡೆಸಿಕೊಡುವಂತವರಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಹೆಚ್ಚಿನ ಸಂಗತಿಗಳನ್ನ ಆತ್ಮನ ಮುಖಾಂತರವಾಗಿ ದೇವರು ನಮಗೆ ದಯಪಾಲಿಸಲಿ. ಮತ್ತೆ ನಾಳೆ ಸಿಗೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಅಲ್ಲಿಯ ತನಕ ದೇವರ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ವಂದನೆಗಳೊಂದಿಗೆ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತೇವೆ. Thank you, Pastor. Thank you for the study. Nice it was. Thank you, Christopher, Pastor Solomon. Thank you, everybody.